ವಿದ್ವಾಂಸರು ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದಾರೆ. ಮೊದಲನೇದಾಗಿ ಜಾಗತಿಕ ಹರೇ ಕೃಷ್ಣ ಚಳವಳಿಯ ಅಧ್ಯಕ್ಷರಾದ ಶ್ರೀಲಾ ಪ್ರಭುಪಾದರ ದಿವ್ಯ ಸಂದೇಶವನ್ನು ವಿಶ್ವಾದ್ಯಂತ ಹರಡುವಲ್ಲಿ ಅನನ್ಯ ಸೇವೆ ಸಲ್ಲಿಸಿರುವ ದೂರದೃಷ್ಟಿಯ ನಾಯಕತ್ವದ ಮೂಲಕ ಲಕ್ಷಾಂತರ ಜನರ ಬದುಕನ್ನು ಸ್ಪರ್ಶಿಸಿರುವ ಪೂಜ್ಯ ಶ್ರೀ ಮಧು ಪಂಡಿತ್ ಪ್ರಭುಗಳಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಭಕ್ತರು ಅವರಿಗೆ ಪ್ರಸಾದ ಮಾಲೆಯನ್ನು ನೀಡಬೇಕು. ಅದೇ ರೀತಿ ಜಾಗತಿಕ ಹರೇ ಕೃಷ್ಣ ಚಳವಳಿಯ ಉಪಾಧ್ಯಕ್ಷರಾದ ವೈದಿಕ ಜ್ಞಾನ ಪ್ರಸಾರ, ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಸಂಘಟನಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಕೊಡುಗೆ ನೀಡುತ್ತಿರುವ ಪೂಜ್ಯ ಶ್ರೀ ಚಂಚಲಾಪತಿ ಪ್ರಭುಗಳು, ನಮ್ಮ ಪೂಜ್ಯ ಶ್ರೀ ಚಂಚಲಾಪತಿ ಪ್ರಭುಗಳಿಗೆ ನಮ್ಮ ಆತ್ಮೀಯ ಸ್ವಾಗತ ಕೊಡುತ್ತೇನೆ. ಭಕ್ತರು ಅವ್ರಿಗೂ ಸಹ ಪ್ರಸಾದವನ್ನು ಅರ್ಪಿಸಿ. ಇಂದು ನಮ್ಮೆಲ್ಲರ ವಿಶೇಷ ಭಾಗ್ಯ ಉಡುಪಿ ಶ್ರೀ ಅದಮಾರು ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು ತಮ್ಮ ದಿವ್ಯ ಸಾನ್ನಿಧ್ಯ ನೀಡಿದ್ದಾರೆ. ಶ್ರೀ ಮಧ್ವಾಚಾರ್ಯರ ಮಹಾನ್ ಪರಂಪರೆಯನ್ನು ಪ್ರತಿನಿಧಿಸುವ ಸ್ವಾಮೀಜಿಯವರು ಭಕ್ತಿ, ಜ್ಞಾನ ಮತ್ತು ಸೇವೆಯ ಆದರ್ಶ ಮೂರ್ತಿಯಾಗಿದ್ದಾರೆ. ಅವರಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತೇವೆ. ಭಕ್ತರು ಅವರಿಗೆ ಪ್ರಸಾದ ಮಾಲೆಯನ್ನು ಅರ್ಪಿಸಬೇಕು ಅಂತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಶ್ರೀಲಾ ಪ್ರಭುಪಾದ ಭಕ್ತರಿಗೆ ಹಾಗೂ ಶುಭಾಕಾಂಕ್ಷಿಗಳಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು. ಅದು ಭಕ್ತಿ, ಸಾಹಿತ್ಯ, ಇತಿಹಾಸ, ಪ್ರಸಾದ ಆಧ್ಯಾತ್ಮಿಕತೆಯ ಸುಂದರ ಸಂಗಮವಾಗಿದೆ. ಕೃಷ್ಣ ಪ್ರಜ್ಞೆಯ ಸಂದೇಶವನ್ನು ಸಾರಲಿದೆ. ಈ ಮಹೋನ್ನತ ಕೃತಿ ಅನೇಕ ಹೃದಯಗಳಿಗೆ ಭಕ್ತಿಯ ಮೇಲಿರುವ ಎಲ್ಲ ಮಹನೀಯರಿಗೂ ಹಾಗೂ ಪೂಜಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಒಂದು ವೈಶ್ವಿಕ ಪ್ರಜ್ಞೆ. ಇದಕ್ಕೆ ಮೂರ್ತ ಅಮೂರ್ತ ರೂಪ ಕೊಟ್ಟಂತಹ ಚೇತನ ಶ್ರೀಲ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು, ಇಸ್ಕಾನ್ ಸಂಸ್ಥಾಪಕ ಮಹಾ ಆಚಾರ್ಯರು. ಇಂದು ಮಹಾಕಾವ್ಯದ ರೂಪದಲ್ಲಿ ಒಂದು ಹೊತ್ತಿಗೆಯ ಮೂಲಕ, ಪುಸ್ತಕದ ಮೂಲಕ ಲೋಕಾರ್ಪಣೆಯಾಗುವಂತಹ ಜೀವನ ಚರಿತ್ರೆಯ ಅಮೃತ ಸುಧಾರಸಧಾರೆ ಸದಾಕಾಲ ಇರುತ್ತೆ. ಜೀವನ ಪ್ರಕ್ರಿಯೆಯನ್ನ ಬೆಳಗುತ್ತೆ. ಭಾರತದ ಆತ್ಮವೇ ಆಧ್ಯಾತ್ಮವಾಗಿರೋದ್ರಿಂದ ಹೇಗೆ ಅದರ ಒಂದು ಭದ್ರ ತಲಹದಿಯಲ್ಲಿ ಬೋಧನೆಗಳ ಮೂಲಕ ಜೀವನವನ್ನು ಚಿತ್ರಣದ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನ ಪಡೋಣ. ಅವ್ರು ನಾವು ರಿಕ್ವೆಸ್ಟ್ ಚರಿತಾಮೃತಂ ಕನ್ನಡ ಮಹಾಕಾವ್ಯ. ಜೀವನದಲ್ಲಿ ಯಾವುದನ್ನೇ ಚಯನ ಮಾಡಬೇಕು, ಸಂಪಾದಿಸಬೇಕು ಅಂದ್ರೂ ಅದು ಶತಹಸ್ತ ಸಮಾಹಾರ. ಅದು ವಿದ್ಯೆಯಾಗಲಿ, ಜ್ಞಾನವಾಗಲಿ, ಸುಖ ಸಂಪದವಾಗಲಿ, ಯಾವುದೇ ಸಿರಿ ಸಂಪದವಾಗಲಿ, ಇವೆಲ್ಲವನ್ನು ಕೂಡ ನಾವು ಪಡೆದುಕೊಳ್ಳಬೇಕು, ಚಯನ ಮಾಡಬೇಕು ಅಂದ್ರೆ ಶತಹಸ್ತ 100 ಬಾಹುಗಳಿಂದ ನಮ್ಮೆಡೆ ಅದನ್ನ ಬರಮಾಡಿಕೊಳ್ಬೇಕಂತೆ. ಆದ್ರೆ ಅದರ ಅನುಪಾತ ಜನಮಾನಸ ದಕ್ಕಲಿಕ್ಕೆ ಇತರರಿಗೂ ಹಂಚಿ ಸಂಭ್ರಮಿಸಬೇಕು. ವೇದದ ಈ ಉಕ್ತಿ ಎಲ್ಲರಿಗೂ ಪ್ರೇರಿತ ಬಯಸ್ತೀನಿ. ಈಗ ಎಲ್ಲ ಗಣ್ಯಮಾನರು, ವೇದಿಕೆಯನ್ನ ಅಲಂಕರಿಸಿರುವಂತಹ ಗೌರವಾನ್ವಿತ ಅತಿಥಿಗಳು, ಶ್ರೀಲ ಪ್ರಭುಪಾದ ಚರಿತಾಮೃತ ನಾವೆಲ್ಲರೂ ಇಂದು ಸಾಕ್ಷಿಯಾಗ್ತೀವಿ. ಇಂತಹ ಒಂದು ಮಹಾಕಾವ್ಯ, ಅಷ್ಟಪದಿ, ಗಮಕ ಈ ಒಂದು ಶೈಲಿಯಲ್ಲಿ ಮೂಡಿಬಂದಿದೆ. ಈ ಪುಸ್ತಕ ಲೋಕಾರ್ಪಣೆಯಾಗಲಿದೆ. ಪ್ರತಿಯೊಂದು ಅಕ್ಷರದಲ್ಲಿ ಈಶ ಆತ್ಮಾಂತರ್ಯಾಮಿ ಅಮೃತ ಅನ್ನುವ ಹಾಗೆ ಪ್ರತಿಯೊಬ್ಬನ ಬ್ರಹ್ಮಾನಸದಲ್ಲಿ ಇರುವಂತಹ ಸಾಧನೆ ಚರಿತಾಮೃತ. ವೆರಿ ರಿನೌನ್ಡ್ ಆಥರ್ ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್. It's such a momentous occasion. Thank you so much. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ಮಹಾಕಾವ್ಯದ ಕರ್ತೃ ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ರವರು
ಮಾತನಾಡಬೇಕು. ಪ್ರಸಿದ್ಧ ಕನ್ನಡ ವಿದ್ವಾಂಸರು, ಯಕ್ಷಗಾನ ಕವಿಗಳ ಕಾದಂಬರಿ, ಅನುವಾದ, ಸಂಶೋಧನೆ, ವಿಮರ್ಶೆ ಮತ್ತು ನಿಘಂಟು ಶಾಸ್ತ್ರ ಈ ರೀತಿ ಸಂಸ್ಥೆಗಳನ್ನು ನೀಡಿ ಬಹುಮುಖ ಸಾಹಿತಿಗಳಾಗಿ ಜನಮಾನಸಕ್ಕೆ ಚಿರಪರಿಚಿತರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯ ಅದಮಾಲು ಶ್ರೀಪಾದಂಗಳವರೇ, ಇಸ್ಕಾನ್ ಸಂಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಮಧು ಪಂಡಿತ ದಾಸ್ ಅವರೇ, ಉಪಾಧ್ಯಕ್ಷರಾದಂತಹ ಶ್ರೀ ಚಂಚಲಾಪತಿ ದಾಸ್ ಅವರೇ, ಶ್ರೀ ಸ್ತೋಕ ಕೃಷ್ಣ ಸ್ವಾಮಿಯವರೇ, ಇಲ್ಲಿ ನೆರೆದಂತಹ ಕೃಷ್ಣ ಭಕ್ತರೇ, ಕೃಷ್ಣಂ ಒಂದೇ ಜಗದ್ಗುರುಂ ಎನ್ನುವಂತಹ ಮಾತು ಬಹಳ ಪ್ರಸಿದ್ಧವಾದದ್ದು. ಆದರೆ ಆ ಕೃಷ್ಣನನ್ನ, ಅವನ ಜಗದ್ಗುರುತ್ವವನ್ನ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರಚುರಪಡಿಸಿದಂತಹ ಮಹಾನುಭಾವ ಪ್ರಭುಪಾದ ಸ್ವಾಮೀಜಿ. ಅವರಲ್ಲದೆ ಹೋಗುತ್ತಿದ್ರೆ ಕೃಷ್ಣ ಜಗದ್ಗುರು ಎನ್ನುವುದಕ್ಕೆ ಆಧುನಿಕ ಯುಗದಲ್ಲಿ ಅರ್ಥವೇ ಇರುತ್ತಿರಲಿಲ್ಲವೋ ಏನು. ಅಂತಹ ಮಹತ್ ಸಾಧನೆಯನ್ನು ಮಾಡಿದ ಶ್ರೀಲ ಪ್ರಭುಪಾದರ ಚರಣಾರವಿಂದಕ್ಕೆ ನನ್ನ ಪ್ರಥಮ ಪ್ರಣಾಮಗಳು. ಈ ಮಹಾಕಾವ್ಯದ ರಚನೆಯ ಸಂಕಲ್ಪ ಉಡುಪಿಯ ಕೃಷ್ಣ ಸನ್ನಿಧಾನದಲ್ಲೇ ನಡೆಯಿತು. 2018 ಇಸವಿಯ ಹೊತ್ತು, 8 ವರ್ಷಗಳ ಹಿಂದೆ ಇಸ್ಕಾನ್ ಸಂಸ್ಥೆ ಅಲ್ಲಿ ಸಂಯೋಜನೆ ಮಾಡಿದಂತಹ ಚೈತನ್ಯ ಉತ್ಸವದಲ್ಲಿ ಅದರ ಬೀಜಾರೋಪಣೆಯಾಯಿತು. ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಶ್ರೀ ಮಧು ಪಂಡಿತ ದಾಸ್ ಅವರ ಹತ್ರ ಹಾಗೂ ಶ್ರೀ ಚಂಚಲಾಪತಿ ದಾಸ್ ಅವರ ಹತ್ತಿರ ಹೋಗಿ ನನ್ನನ್ನ ಪರಿಚಯಿಸಿ ಇಂತಹ ಒಂದು ಮಹಾಕಾವ್ಯ ರಚನೆಯ ಸುಮುಹೂರ್ತಕ್ಕೆ ಸಾಕ್ಷಿಯ. ಕಳೆದ ವರ್ಷ ಉಡುಪಿಯ ಕೃಷ್ಣ ಸನ್ನಿಧಾನದಲ್ಲಿ ಅದು ಕೃಷ್ಣಾರ್ಪಣೆ ಕೂಡ ಆಯಿತು. ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೇನು ಬೇಕು? ಮಹಾಕಾವ್ಯದ ವಸ್ತು ಶ್ರೀಲ ಪ್ರಭುಪಾದರ ಜೀವನ ಮತ್ತು ಸಾಧನೆ. ಆ ಕುರಿತಾಗಿ ಶ್ರೀಮಾನ್ ಸತ್ಸ್ವರೂಪಾನಂದ ದಾಸ್ ಅವರು 6 ಸಂಪುಟಗಳಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ರಚಿಸಿದಂತಹ ಮಹಾಕಥನವನ್ನ ಆಧರಿಸಿ ನಾನು ಈ ಕಾವ್ಯವನ್ನ ಬರೆದೆ. ನಾನು ಅಮೆರಿಕ ನೋಡ್ಲಿಲ್ಲ, ಸ್ಯಾನ್ ಫ್ರಾನ್ಸಿಸ್ಕೋ ನನಗೆ ಗೊತ್ತಿಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳ ಸೌಂದರ್ಯವನ್ನ ನಾನು ಕಂಡಿಲ್ಲ. ಯಾಕೆ ಭಾರತದ ಕಲ್ಕತ್ತಾ ನಗರವನ್ನೋ, ಮಾಯಾಪುರಿಯನ್ನೋ, ನವವೃಂದಾವನವನ್ನೋ, ಪುರಿಯನ್ನೋ ನಾನು ನೋಡಲಿಲ್ಲ. ಆದ್ರೆ ಅವುಗಳನ್ನೆಲ್ಲ ನೋಡಿದ ಹಾಗೆ ಕಲ್ಪನಾ ವಿಹಾರದಿಂದ ಪ್ರಭುಪಾದರಲ್ಲೆಲ್ಲ ಸಂದರ್ಶಿಸಿದ ಕಥನವನ್ನ ಕಾವ್ಯವಾಗಿಸುತ್ತಾ ಹೋದೆ. ಇದಕ್ಕೆ ಆರಿಸಿಕೊಂಡಂತಹ ಛಂದೋಬಂಧ ನನ್ನ ಸೃಜನಶೀಲವಾದಂತಹ ಒಂದು ನಿರ್ಮಿತಿ. ಕನ್ನಡದಲ್ಲಿ ನೂರಾರು ಛಂದೋಬಂಧಗಳು ಕಳೆದ ಶತಮಾನಗಳ ದೀರ್ಘ ಇತಿಹಾಸದಲ್ಲಿ ಕಂಡು ಬರುತ್ತವೆ. ಕುವೆಂಪು ಅದನ್ನು ಮಹಾಛಂದಸ್ಸು ಎನ್ನುವ ರೂಪದಲ್ಲಿ ಪರಿವರ್ತಿಸಿಕೊಂಡರು. ಆದರೆ ನಾನು ಅದನ್ನು ಇನ್ನಷ್ಟು ವಿಸ್ತರಿಸಿ ಗೀತಮಾಲಾ ಎನ್ನುವಂತಹ ಹೆಸರಿನಲ್ಲಿ ಹೊಸ ಛಂದೋಬಂಧದಲ್ಲಿ 15,000ಕ್ಕೂ ಹೆಚ್ಚು ಸಾಲುಗಳಿರುವ ಈ ದೀರ್ಘ ಕಾವ್ಯವನ್ನು ಬರೆದೆ. ಇದರ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ 18 ಸಾಲುಗಳ ಒಂದು ಗುಚ್ಛ, ಒಂದು ಗಂಚಲು ಇದೆ. ಅದನ್ನು ಅಷ್ಟಾದಶಪದಿ ಅಂತ ಕರೀಬಹುದು. ಅದರ ಕೊನೆಯ 2 ಸಾಲುಗಳು ಅವುಗಳನ್ನು ಸೇರಿಸಿದರೆ ಅದು ವಾರ್ಧಕ ಷಟ್ಪದಿಯ ದೀರ್ಘಪಾದಕ್ಕೆ ಸಮಾನವಾದದ್ದು. 5 ಮಾತ್ರೆಗಳ ಗಣದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ ಹಾಗೆ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಹಾಗೆ ಇದನ್ನ ನಾವು ಹಾಡಬಹುದು, ಆನಂದಿಸಬಹುದು. ಆದ್ರೆ ಅದರ ನಡುವೆ ದಾಸ ಸಾಹಿತ್ಯದ ಕೀರ್ತನೆಗಳನ್ನು ಹೋಲುವಂತಹ ಪದ್ಯಗಳನ್ನು ಕಟ್ಟಿದೆ. ಯಾವುದೇ ಒಂದು ಮಹಾಕಾವ್ಯ ಏಕಪ್ರಕಾರವಾದ ಛಂದೋಬಂಧದಲ್ಲಿ ಸಾಗುತ್ತಾ ಇದ್ರೆ ಅದೆಲ್ಲೋ ಒಂದು ಕಡೆ ತನ್ನ ಏಕತಾನತೆಯಿಂದ ನಮಗೆ ಬೇಸರವನ್ನು ಉಂಟು ಮಾಡಬಹುದೇನೋ. ಕುಮಾರವ್ಯಾಸನ ಭಾರತದ ಸಾವಿರಾರು ಪದ್ಯಗಳು ಒಂದೇ ಛಂದದಲ್ಲಿ ಸಾಗುತ್ತವೆ. ರತ್ನಾಕರ ವರ್ಣಿಯ ಸಾಂಗತ್ಯ ಛಂದಸ್ಸಿನ ಭರತೇಶ ವೈಭವ ಒಂದೇ ರೀತಿಯ ಧ್ಯೇಯತೆಯನ್ನು ಒಳಗೊಂಡಿದೆ. ಇದು ಎಲ್ಲೋ ಒಂದು ಕಡೆ ಏಕತಾನತೆ ಅನಿಸುವುದಿಲ್ಲವೇ ಎನ್ನುವ ಸಂದೇಹದಿಂದ ನಾನು ಈ ಅಷ್ಟಾದಶಪದಿಯ ನಡುವೆ ರಾಗತಾಳಬದ್ಧವಾದ ದಾಸ ಸಾಹಿತ್ಯಕ್ಕೆ ಹೋಲುವಂತಹ ಅನೇಕ ಕೀರ್ತನೆಗಳನ್ನು ಬರೆದೆ. ಹಾಡುವಾಗ ವೈವಿಧ್ಯವನ್ನ ನಾವು ಆಸ್ವಾದಿಸಬಹುದು ಎನ್ನುವ ಕಾರಣಕ್ಕಾಗಿ ಸ್ವಯಂ ಪ್ರಭುಪಾದರು ಕೂಡ ಬಂಗಾಳಿ ಭಾಷೆಯಲ್ಲಿ ಅನೇಕ ಕೀರ್ತನೆಗಳನ್ನು ಬರೆದವರು. ಆ ಹಿನ್ನೆಲೆಯಲ್ಲಿ ಈ ಕಾವ್ಯ ಕನ್ನಡದಲ್ಲಿ ಒಂದು ಹೊಸ ತರಂಗವನ್ನ ಉಂಟು ಮಾಡುತ್ತದೆ ಅಂತ ನಾನು ಭಾವಿಸ್ತೇನೆ. 18 ಸಾಲುಗಳು ಯಾಕೆ ನನಗೆ ಗೊತ್ತಿಲ್ಲ. ಉಡುಪಿಯ ಕೃಷ್ಣ ಸನ್ನಿಧಾನದಲ್ಲಿ ನನಗೆ ಆದಂತಹ ಪ್ರೇರಣೆ ಅದು. ವೇದವ್ಯಾಸರು 18ರ ಸಂಖ್ಯೆಯನ್ನ ತುಂಬಾ ಇಷ್ಟಪಟ್ಟವರು. ಆಧುನಿಕ ಯುಗದ ವೇದವ್ಯಾಸರು ಅಂತ ಕರೆಸಿಕೊಳ್ಳಲ್ಪಡುವ ಶ್ರೀಲ ಪ್ರಭುಪಾದರು ನನಗಂತಹ ಒಂದು ಪ್ರೇರಣೆಯನ್ನ ಕೊಟ್ಟಿರಬೇಕು. ಹಾಗಾಗಿ ಇದು ಮುಮ್ಮಡಿ ಷಟ್ಪದಿ. ರಾಘವಾಂಕನನ್ನು ಷಟ್ಪದಿ ಪ್ರತಿಷ್ಠಾಪನಾಚಾರ್ಯ ಅಂತ ಕನ್ನಡ ಕಾವ್ಯೇತಿಹಾಸ ಗುರುತಿಸುತ್ತದೆ. ಆದ್ರೆ ಇದು ಷಟ್ಪದಿ ಅಲ್ಲ, ಅದರ 3 ಪಟ್ಟು ಮಿಗಿಲಾದಂತಹ ಮುಮ್ಮಡಿ ಷಟ್ಪದಿಯ 18 ಸಾಲುಗಳ ಬಂಧ. ಇದರಲ್ಲಿ ಅನೇಕ ಪಾತ್ರಗಳು, ಸುಮಾರು 134 ಪಾತ್ರಗಳು ಈ ಕಾವ್ಯದಲ್ಲಿ ಬರುತ್ತವೆ. ಶ್ರೀಲ ಪ್ರಭುಪಾದರು, ಅವರ ಗುರುಗಳು ಶ್ರೀ ಚೈತನ್ಯ ಮಹಾಪ್ರಭುಗಳು, ರಾಜಕೀಯ ನೇತಾರರು ಇಂದಿರಾ ಗಾಂಧಿಯವರು ಇರಬಹುದು, ಲ್ಯಾರಿ ಬಾಗರ್ಟ್ ಎನ್ನುವಂತಹ
ವಿಶ್ವಸಂಸ್ಥೆಯ ಅಧ್ಯಕ್ಷ ಇರಬಹುದು, ಸುಮತಿ ಮೊರಾರ್ಜಿ ಅಂತಹ ಪ್ರಭುಪಾದರನ್ನ ಸಿಂಧಿಯಾ ಹಡಗಿನ ಮೂಲಕ ಉಚಿತವಾಗಿ ಅಮೆರಿಕಕ್ಕೆ ಪ್ರಯಾಣ ಮಾಡುವ ಸೌಲಭ್ಯವನ್ನು ಒದಗಿಸಿದವರು ಸುಮತಿ ಮೊರಾರ್ಜಿ ಅವರಿರಬಹುದು, ಗೋರಖ್ಪುರದ ಗೀತಾ ಪ್ರೆಸ್ಸಿನ ಮಾಲಕರಾದಂತಹ ಹನುಮಾನ್ ಪ್ರಸಾದ್ ಗೋದ್ದಾರ್ ಅವರು ಇರಬಹುದು, ಜಗದ್ವಿಖ್ಯಾತ ಇತಿಹಾಸ ತಜ್ಞನಾದ ಅರ್ನಾಲ್ಡ್ ಟಾಯ್ನ್ಬಿ ಇರಬಹುದು. ಇಂತಹ ಅನೇಕ ಮಹಾತ್ಮರ ಪಾತ್ರಗಳು ಇಲ್ಲಿ ರಂಗ ಪ್ರವೇಶ ಮಾಡುತ್ತವೆ, ಪರಸ್ಪರ ಸಂವಾದಗಳನ್ನು ನಡೆಸ್ತವೆ. ಅವರೊಂದಿಗೆ ಪ್ರಭುಪಾದರು ಬೆರೆತಂತಹ ತನ್ನ ಜೀವನ ದೃಷ್ಟಿಕೋನವನ್ನ ಅವರೊಂದಿಗೆ ಹಂಚಿಕೊಂಡಂತಹ ಸಂಗತಿಗಳು ಬರುತ್ತವೆ. ಭಗವದ್ಗೀತೆಯ ಅನೇಕ ಶ್ಲೋಕಾರ್ಥಗಳು, ಭಾಗವತದಲ್ಲಿರುವಂತಹ ಸಂಸ್ಕೃತದ ಶ್ಲೋಕಗಳು, ಬಂಗಾಳಿ ಭಾಷೆಯಲ್ಲಿರುವಂತಹ ಚರಿತಾಮೃತದ ಸಾಲುಗಳು, ಬ್ರಹ್ಮ ಸಂಹಿತೆಯ ಸೂತ್ರರೂಪಿ ಮಾತುಗಳು ಇಲ್ಲಿ ಕನ್ನಡದಲ್ಲಿ ಅನುವಾದಗೊಂಡು ಜನಮನಕ್ಕೆ ಆ ತತ್ವ ಸಿಂಚನವನ್ನ ಮಾಡುತ್ತವೆ ಎನ್ನುವುದನ್ನು ನಾವು ಗಮನಿಸಬೇಕು. ಕಾವ್ಯ ಅಂದ ತಕ್ಷಣ ಕೇವಲ ಕಥೆಯನ್ನು ಹೇಳುವುದಲ್ಲ. ಕೇವಲ ಕಥೆ ಅಂತಂದ್ರೆ ಕಾವ್ಯ ಯಾಕೆ ಓದಬೇಕು? ಕನ್ನಡದ ಆಧುನಿಕ ಮಹಾಕಾವ್ಯದ ಇತಿಹಾಸದಲ್ಲಿ ಇಂತಹ ಅನೇಕ ಗೋಚರಗಳಿವೆ. ಕಥೆಯನ್ನು ಹೇಳುವುದು ಮಹಾಕಾವ್ಯದ ಉದ್ದೇಶ ಅಲ್ಲ. ರಾಮಾಯಣ ನಮ್ಗೆ ಗೊತ್ತಿಲ್ವೇ? ಮಹಾಭಾರತ ನಮ್ಗೆ ಗೊತ್ತಿಲ್ವೇ? ಆದ್ರೆ ಮಹಾಕಾವ್ಯ ಒಂದು ಜೀವನ ಮೌಲ್ಯವನ್ನು ವಿಶಿಷ್ಟವಾಗಿ ಪರಿಚಯಿಸಿ ಅಧ್ಯಾತ್ಮದ ಒಂದು ದರ್ಶನ ಸುಖವನ್ನ ಓದುಗನಿಗೆ ಕೊಡಬೇಕು, ರಸಿಕನಿಗೆ ನೀಡಬೇಕು. ಅದು ಮಹಾಕಾವ್ಯದ ಮುಖ್ಯ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಅದನ್ನು ಸಾಧಿಸುವುದಕ್ಕೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎನ್ನುವ ಎರಡು ಮುಖ್ಯ ದಾರಿಗಳಿವೆ. ಶಬ್ದಾಲಂಕಾರ ಅಂತಂದ್ರೆ ಶಬ್ದದ ಮೂಲಕ, ತನ್ನ ನಾದ ಗುಣದ ಮೂಲಕ ಓದುಗನನ್ನ ತಲುಪುವುದು. ಯಾವುದೇ ಭಾಷೆ ಇರಬಹುದು, ಒಂದು ಕಾವ್ಯ ತನ್ನ ನಾದಮಯತೆಯಿಂದ ಸುಖವನ್ನ ತಂದೊಡ್ಡಬಲ್ಲದು. ಸಂಸ್ಕೃತವನ್ನು ತಿಳಿಯದೇ ಇದ್ದವರು ಕೂಡ ಸುಪ್ರಭಾತದ ಲಯ ವಿತಂಗಿತತೆಯನ್ನ ಅನುಭವಿಸುವುದಿಲ್ವೇ? ಅದರ ಗುಣ, ನಾದ ಗುಣ ಶಬ್ದದಲ್ಲಿ ಸೃಷ್ಟಿಯಾಗುವಂತಹದ್ದು. ಅದರ ಅರ್ಥಾಲಂಕಾರ, ಉಪಮಾ ರೂಪಕಾದಿ ಅರ್ಥಾಲಂಕಾರಗಳ ಮೂಲಕ ಇಂತಹ ವರ್ಣನೆ ಎನ್ನುವಂತಹ ಒಂದು ರಸಾನುಭೂತಿಯನ್ನ ರಸಿಕನ ಹೃದಯದ ಒಳಗೆ ಉಂಟು ಮಾಡಬೇಕು ಮಹಾಕಾವ್ಯ. ಅದರಲ್ಲಿ ನಾನು ಎಷ್ಟು ಸಫಲನಾಗಿದ್ದೇನೆ ಅನ್ನೋದು ಗೊತ್ತಿಲ್ಲ. ಅದನ್ನು ಕನ್ನಡ ರಸಿಕರು, ವಿಮರ್ಶಕರು ಗಮನಿಸಬೇಕು. ಆದ್ರೆ ಇದ್ರ ಮಧ್ಯ ಅನೇಕ ಚಿತ್ರಕವಿತೆಗಳನ್ನು ಹೊಸದಿದ್ದೇನೆ. ಉದಾಹರಣೆಗೆ ಕಾಗುಣಿತದ ರಚನೆಗಳು, ಕ ಕ ಕಿ ಕಿ ಕು ಕು ಕೃ, ಈ ಇಡೀ ಮಾಲೆಯೇ ಒಂದು ಪದ್ಯದಲ್ಲಿ ಬರುತ್ತದೆ. ಕಲ್ಮಶ ಕಾಮ ಕಿಲುಬು ಗಟ್ಟಿದೆ, ಕಲ್ಮಶ ಕಾಮ ಕಿಲುಬು ಗಟ್ಟಿದೆ, ಕೀವು ಕುಳಿತು ಕೂಡಾವಳಿಯ ನಡೆಸುತ್ತಿದೆ, ಕೃತಕರ್ಮ ಕೆಳೆಯ ಕೇಳುವರಾರು, ಕೈಕರಣೆ ಇಲ್ಲದಿರೆ ಕೊಡುವುದೈ ಕೋಟಲೆಯ ನಿದ ನಿವಾರಿಸಲು ಕೌಶಲ ಮುಂದೆ, ಇದ ನಿವಾರಿಸಲು ಕೌಶಲ ಮುಂದೆ, ಕಂಸಾರಿ ಕಸ್ತೂರಿ ತಿಲಕನಂ ಸಲೆ ಭಕ್ತಿಗಿಂದ ಪಾಡುವುದು. ಇಂತಹ ವ್ಯಂಜನಾವೃತ್ತಿಯ ನಾದ ಸುಖವನ್ನು ಕೂಡ ಇಲ್ಲಿ ಗಮನಿಸಬೇಕು. ಇಂತಹ ಅನೇಕ ರಚನೆಗಳಿವೆ. ತೆಲುಗಿನಲ್ಲಿ ಪ್ರಸಿದ್ಧವಾದ ವಡಿ ಅಥವಾ ವಳಿ ಎನ್ನುವಂತಹ ಅಕ್ಷರಗಳ ವಿಶೇಷತೆ. ಈಗ ಉದಾಹರಣೆಗೆ ತನುವೆಲ್ಲ ತಂಪಾಗಿ ತೀಡಿರ್ದ ತಂಬೆಲರು, ಒಂದೇ ಸಾಲಿನಲ್ಲಿ ಆ ತಕಾರದ ಅಕ್ಷರ ನಮ್ಮ ಮನಸ್ಸಿಗೆ ಯಾವುದೋ ಮುದವನ್ನ ನೀಡುತ್ತದೆ. ಮಗುವೇ ಮಮ್ಮನದೊಳಗೆ ಮಹದಾಸೆ ಹೊಂದಿರುವುದು, ಬೇಸಗೆಯ ಬೇಗೆಯಲ್ಲಿ ಬಸವಳಿದು ಬೆಂಡಾಗಿ ಅಪಕಾರ ನೋಡಿ. ಇಂತಹ ಅಕ್ಷರಗಳ ಸೌಂದರ್ಯ ಮನಸ್ಸಿಗೆ ಮೋದವನ್ನ ಉಂಟು ಮಾಡುತ್ತದೆ. ಲೌಕಿಕ ಪ್ರಪಂಚದಿಂದ ವಿನಿರ್ಮುಕ್ತರಾಗಿ ಆಧ್ಯಾತ್ಮಿಕವಾದ ಅಲೌಕಿಕ ಆನಂದವನ್ನ ಪಡೆಯಬೇಕಾದ್ರೆ ಇಂತಹ ಕಾವ್ಯ ಸುಖ ಅನಿವಾರ್ಯ. ಆ ಮೂಲಕವೇ ನಾವು ಕೃಷ್ಣಾನುಭೂತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಇಂತಹ ಸೌಂದರ್ಯಗಳನ್ನ, ಕಾವ್ಯ ಪ್ರಶಂಸೆಯನ್ನ ಕವಿಯೇ ಮಾಡಬಾರದು, ಅದು ಕವಿ ಪ್ರಶಂಸೆಯಾಗಿ ಮಾರ್ಪಡುತ್ತದೆ. ಆದ್ರಿಂದ ನಾನು ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಅದು ಕನ್ನಡ ರಸಿಕರಿಗೆ ಬಿಟ್ಟದ್ದು. ಈ ಕಾವ್ಯ ವಾಚನದ ಮೂಲಕ, ಗಮಕ ವಾಚನದ ಮೂಲಕ ಕನ್ನಡದ ಮನೆ ಮನಗಳನ್ನ ತಲುಪಬೇಕು. ಬರೀ ಕನ್ನಡ ಅಲ್ಲ, ವಿದೇಶದಲ್ಲಿರುವಂತಹ ಇಸ್ಕಾನ್ ಮಂದಿರಗಳ ಮೂಲೆ ಮೂಲೆಯಲ್ಲಿಯೂ ಕನ್ನಡಿಗರು ಇರ್ತಾರೆ. ಅವರು ಈ ಕಾವ್ಯವನ್ನ ಕೊಂಡು ಓದಬೇಕು, ಪಾರಾಯಣ ಮಾಡಬೇಕು. ಕಾವ್ಯ ಸುಖವನ್ನ ಅನುಭವಿಸುವುದರ ಮೂಲಕವಾಗಿ ಕೃಷ್ಣ ಪ್ರಜ್ಞೆಯ ಸುಖವನ್ನು ಕೂಡ ಅನುಭವಿಸುವ ಹಾಗಾಗಬೇಕು ಎನ್ನುವುದು ನನ್ನ ಅಪೇಕ್ಷೆ. ಜೊತೆಗೆ ಈ ಕಾವ್ಯದ ಕುರಿತಾದಂತಹ, ಇದರ ಅನೇಕ ಮುಖಗಳ ಕುರಿತಾದಂತಹ, ಆಯಾಮಗಳ ಕುರಿತಾದಂತಹ ವಿಮರ್ಶೆ, ವಿಶ್ಲೇಷಣೆಗಳು, ಚರ್ಚೆಗಳು, ವಿಚಾರಗೋಷ್ಠಿಗಳು ನಡೆದರೆ ಬರಡಾಗಿರುವಂತಹ ಕನ್ನಡ ಹೃದಯದ ಒಳಗಡೆ ಕಾವ್ಯ ಸುಖ, ಕೃಷ್ಣ ಪ್ರಜ್ಞೆ ಇದು ಸಾಧ್ಯವಾಗುತ್ತದೆ. ಮತ್ತೆ ಕಲಿಯುಗ ದ್ವಾಪರವಾಗುತ್ತದೆ, ಆಗಬೇಕು ಎನ್ನುವಂತಹ ನನ್ನ ಆಶಯದೊಂದಿಗೆ ಇಸ್ಕಾನ್ನ ಎಲ್ಲ ಮಹಾನುಭಾವರಿಗೆ
ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹರೇ ಕೃಷ್ಣ. ಅಂತ ಭಕ್ತಿಯ ಒಂದು ಪ್ರಜ್ಞೆಯನ್ನು, ಅದು ಒಂದು ರೀತಿ ಭಾವನ ಒಂದು ಉದ್ಗಾರ, ಆ ರೀತಿಯಾದಂತಹ ಒಂದು ಜನಮಾನಸದಲ್ಲಿ ಪ್ರೀತಿ, ಭಕ್ತಿ, ಕೃಷ್ಣ ಪ್ರಜ್ಞೆ ಎಲ್ಲವೂ ವೈಶ್ವಿಕ ಪ್ರಜ್ಞೆಯಾಗಿ ತುಂಬಿ ನಿರಂತರವಾಗಿ ಹರಿಯಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಚೇರ್ಮನ್ ಡೈರೆಕ್ಟರ್ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಡಾಕ್ಟರ್ ಗುರುರಾಜ್ ಕರ್ಜಿ ಅವರು, ದ ಮ್ಯಾನ್ ಹೂ ನೀಡ್ಸ್ ನೋ ಇಂಟ್ರೊಡಕ್ಷನ್ ಟು ದ ಕ್ರೌಡ್, ಜನಮಾನಸದಲ್ಲಿ ಮೌಲ್ಯದ ಬದುಕಿನ ಭದ್ರ ಅಡಿಪಾಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಇವರು ತಂದಿರುವಂತಹ ಕ್ರಾಂತಿ, 3.5 ದಶಕಗಳ ಕಾಲ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವಂತಹ ನಿಸ್ವಾರ್ಥ ಒಂದು ಸೇವೆ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕ ಪಾಣಯೇ ಧ್ಯಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಕರ್ಮ ಮತ್ತು ಧ್ಯಾನಗಳನ್ನ 2 ಕೈಯಲ್ಲಿ ಮಾದರಿಯಾಗಿ ಇಟ್ಕೊಂಡಂತಹ ಭಗವಾನ್ ಕೃಷ್ಣ ನಮ್ಗೆ ಕೊಟ್ಟಂತಹ ಪ್ರೇರಣೆ ನಮ್ಮೆಲ್ಲರನ್ನೂ ಕಾಪಾಡ್ತಾ ಇದೆ. ನಾನು ನಂಬಿದ ಹಾಗೆ ಇಂದು ಪ್ರೇರಣೆಯ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಲ ಪ್ರಭುಪಾದರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ದೊಡ್ಡ ಕೃತಿಯನ್ನು ರಚನೆ ಮಾಡಿದ್ದಾರೆ. ಮಹಾಕಾವ್ಯಗಳ ಕಾಲ ಮುಗಿದು ಹೋಯಿತು ಅನ್ನೋರಿಗೆ ಉತ್ತರ ರೂಪವಾಗಿ ಬರೆದಿದ್ದಾರೆ. ಮಹಾಕಾವ್ಯಗಳ ಕಾಲ ಮುಗಿದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಚಂದ ಅದು, ಆ ಹೆಡಿಂಗೇ ತುಂಬಾ ಚಂದ. ನನಗೆ ಶ್ರೀಲ ಪ್ರಭುಪಾದರ ಚರಿತ್ರದ ಅಮೃತ ನಮಗೆ ಕೊಟ್ಟಿದ್ದಾರೆ. ಇದು ಮಹಾಕಾವ್ಯ ಅಂತ ಹೇಳಿದೆ. ಕಾವ್ಯ ಅಂದಾಗ ಸಾಕಷ್ಟು ರೋಚಕ ವಿಷಯಗಳು ಸೇರ್ಕೊಂಡ್ಬಿಡ್ತದೆ. ಇದು ಬರೀ ಕಾವ್ಯ ಅಲ್ಲ, ಚರಿತ್ರೆಯೂ ಹೌದು. ಚರಿತ್ರೆಯಿಂದ ಆಧರಿಸಿದ ಕಾವ್ಯ, ಕಾವ್ಯ ರೂಪ ಕೊಟ್ಟಂತಹ ಒಂದು ಚರಿತ್ರೆ. ಆದ್ದರಿಂದ ಎರಡನ್ನೂ ಸೇರಿಸ್ಕೊಂಡಿದ್ದಾರೆ. ಹಾಗೆ ನಾನು ಆಗಲೇ ಪ್ರಪನ್ನ ಪಾರಿಜಾತಾಯ ಅಂತ ಹೇಳಿದ ಹಾಗೆ ಒಂದು ಕರ್ಮವನ್ನ, ಒಂದು ಭಕ್ತಿಯ ಶ್ರದ್ಧೆಯನ್ನ ಜೊತೆಯಲ್ಲಿ ಹಿಡ್ಕೊಂಡು ಈ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನ ಹರಡಿಸಿದಂತಹ ಶ್ರೀಲ ಪ್ರಭುಪಾದರ ಕಲ್ಪನೆ ನಮಗೆಲ್ಲರೂ ದೊರೆಯಬೇಕಾದ್ರೆ ಈ ಕಾವ್ಯವನ್ನು ಓದಬೇಕು ಅಂತ ಅನಿಸುತ್ತೆ. ಅವ್ರು ಹೇಳಿದ್ರು, ನಾನು ಸ್ಯಾನ್ ಫ್ರಾನ್ಸಿಸ್ಕೋ ನೋಡ್ಲಿಲ್ಲ ಅಂತ ಹೇಳಿದ್ರು. ಹೋದ ವಾರ ಅಲ್ಲೇ ಇದ್ದೆ ನಾನು. ಅಲ್ಲಿಗೆ ಹೋದಾಗ ಅನಿಸ್ತು ನನಗೆ, ಶ್ರೀಕೃಷ್ಣ ಮಠದಲ್ಲೇ ಇದ್ವಿ, ಎಲ್ಲಾ ಕಡೆ ಹೋಗಿದ್ವಿ. ನನಗನ್ನಿಸ್ತದೆ ಬಹುಶಃ ಆ ದೇಶಗಳಲ್ಲಿ ಕೃಷ್ಣ ಅಂತ ಹೆಸರನ್ನ, ಆ ಪ್ರಜ್ಞೆಯನ್ನ ಜನರ ಮನಸ್ಸಲ್ಲಿ ಸ್ಥಿರವಾಗಿ ಕೂಡಿಸಿದವರು ಶ್ರೀಲ ಪ್ರಭುಪಾದರು. ನಾವು ಕೆಲವೊಂದ್ಸಲ ಒಡಾಫೆ ಮಾತಾಡ್ತೀವಿ, ಅವ್ರಿಗೇನು ಗೊತ್ತಿದೆ ಕೃಷ್ಣ ನಮ್ಮವನು ಅಂತ. ನಮ್ಮವನು ಅಂತ ನಾವು ಬಹಳ ನೋಡ್ಲೇ ಇಲ್ಲ. ಅವ್ರು ಬಹಳ ಪ್ರೀತಿಯಿಂದ ಅಪ್ಕೊಂಡ್ರು, ಮೈ ಮರೆತು ಕುಣಿತಾರೆ. ಅವರು ಕೃಷ್ಣನ್ ನೆನೆಸ್ಕೊಂಡು ಮೈ ಮರೆತು ಕುಣಿತಾರೆ. ಆ ಕುಣಿದಾಗ ಮಾತ್ರ ಕೃಷ್ಣ ಅರ್ಥ ಆಗೋದು ನಮಗೆ. ಕೃಷ್ಣ ಅವನ ಆಕೃತಿ ನೋಡ್ಬೇಕು, ಎಷ್ಟು ಚಂದ. ಏನೇನು ಅಲಂಕಾರ ಇಲ್ಲಲ್ರಿ. ತಲೆಗೆ ಒಂದು ಗರಿ ಸಿಕ್ಸ್ಕೊಂಡ್ರೆ ಕೃಷ್ಣ ಅಲ್ಲ. ಬಿದಿರಿನ ಕೊಳಲು ಹಿಡ್ಕೊಂಡ್ರೆ ಕೃಷ್ಣ ಅಲ್ಲ. ಆ ಬಿದಿರಿನ ಮೂಲಕ ಎಂಥ ತತ್ವವನ್ನು ಕೊಟ್ಟಿದ್ದಾನೆ ನಮಗಂದ್ರೆ, ಎಲ್ಲಿವರೆಗೂ ನೀವು ಪೂರ್ತಿ ಖಾಲಿ ಆಗೋದಿಲ್ವೋ ಅಲ್ಲಿವರೆಗೂ ಸಂಗೀತ ಬರಲ್ಲ. ಖಾಲಿ ಆಗ್ಬೇಕು ಮೊದಲು ನಾವು. ಖಾಲಿ ಆಗಿದಾಗ ಇದನ್ನೇ ಟ್ಯಾಗೋರ್ ಅವರು ಗೀತಾಂಜಲಿ ಬಹಳ ಚಂದ ಹೇಳ್ತಾರೆ, ಲಾರ್ಡ್ ಮೇಕ್ ಮಿ ಎ ರೀಡ್ ಫಾರ್ ದಿ ಟು ಫಿಲ್ ಮ್ಯೂಸಿಕ್ ಇನ್ ಇಟ್ ಅಂತ. ನಾನು ಖಾಲಿ ಬಿದಿರು ಆಗ್ಬೇಕು. ಎಷ್ಟು ಖಾಲಿ ಆಗ್ತೀನೋ ಅಷ್ಟು ಭಗವಂತ ತುಂಬುತ್ತಾನೆ ಅಂತ ಹೇಳುವಂತ ಕೃಷ್ಣನ ಬಗ್ಗೆ ಹೇಳ್ತಾರೆ. ನನಗೆ ಒಂದು ವಿಚಿತ್ರವಾದಂತಹ ಚಿಂತನೆ ಇದೆ. ಯಾವುದೇ ಒಂದು ಘಟನೆ ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ದಿನ ಕಳೆದಂಗೆ ಅದರ ಪ್ರಭಾವ ಮಾಸ್ತಾ ಹೋಗುತ್ತೆ. ಒಂದು ಹೊಸ ಕಾರ್ ತಗೊಂಡ್ರೆ ಬಹಳ ಖುಷಿ ಇರುತ್ತೆ. ದಿನಕ್ಕೆ 3 ಸಲ ತೊಳೆದಿದ್ದೆ. ಹೊಸದಿದ್ದೆ ತೊಳೆಯೋ ಕಾರಣ ಇಲ್ಲ, ಚೆನ್ನಾಗಿ ಇರ್ತದೆ. ಅವಾಗೇ ತೊಳೆಯೋದು ನಾವು ಅದನ್ನು. ಮೊದಲನೇ ಸಲ ಅದ್ರ ಬಾನೆಟ್ ಮೇಲೆ ಗೀರ್ ಬಿದ್ದಾಗ ಎದೆ ಮೇಲೆ ಬರೆ ಕೊಟ್ಟಂಗಾಗುತ್ತೆ. ಆದ್ರೆ ಒಂದು 4 ವರ್ಷಕ್ಕೆ ಇನ್ನೊಂದು 50 ಗೆರೆ ಬಿದ್ದಿರ್ತಾವೆ. ಅವಾಗ ಕಳೆದ್ರು ನಾ ಕಾರ್ ಹೊಸ ತಗೊಂಡೆ. ಅಂದ್ರೆ ಕಾರ್ ತಗೊಂಡಾಗಿರುವಂತ ಸಂತೋಷ 4 ವರ್ಷಕ್ಕೆ ಕಮ್ಮಿ ಆಯ್ತು. ಹೊಸ ಮನೆ ತಗೊಂಡಾಗ ಬಂದವರಿಗೆಲ್ಲ ತೋರಿಸಿದ್ದೆ. 3 ವರ್ಷ ಆದ್ಮೇಲೆ ಅಲ್ಲಿ ಕೊರಕಲಿದೆ, ಇದು ಫೌಂಡೇಶನ್ ಸರಿ ಇಲ್ಲ ಅನ್ಸುತ್ತೆ, ಸಂಕಟ ಶುರುವಾಯ್ತು. ಇದೇ ರೀತಿ ಸುಖ ಹೇಗೆ ಬಹಳ ಕಾಲ ಇರೋಲ್ವೋ, ದುಃಖ ಕೂಡ ಬಹಳ ಕಾಲ ಇರೋಲ್ಲ. ಮನೆಯಲ್ಲಿ ಯಾರಾದ್ರೂ ತೀರಿ ಹೋದ್ರೆ ಅವರಿಂದ ಬದುಕೋದು ಹೇಗೆ ಅಂತ ಗಾಢ ದುಃಖ ಇದ್ದದ್ದು 1 ವರ್ಷದಲ್ಲಿ ಮರೆ ಆಗಿಬಿಡುತ್ತೆ, 10 ವರ್ಷಕ್ಕೆ ಮರೆತೆ ಹೋಗುತ್ತೆ. ಪ್ರತಿಯೊಂದಕ್ಕೂ ಒಂದು ಕಾಲ ಅಂತಿದೆ. ಆ ಕಾಲ ಕಳೆದ ಹಾಗೆ ಅದರ ಪ್ರಭಾವ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ವ್ಯಕ್ತಿಗಳಿಗಾಗಬಹುದು, ಗ್ರಂಥಗಳಿಗಾಗಬಹುದು, ಚಿಂತನೆಗಳಿಗಾಗಬಹುದು. ಆದ್ರೆ ಕೆಲವು ವ್ಯಕ್ತಿಗಳಿಗೆ, ಗ್ರಂಥಗಳಿಗೆ, ಚಿಂತನೆಗಳಿಗೆ ಇದು ರಿವರ್ಸ್ ಇಂಜಿನಿಯರಿಂಗ್. ದಿನ ಕಳೆದ ಹೆಚ್ಚು ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಚಿತ್ರ ಅನ್ಸುತ್ತೆ. 9600 ವರ್ಷ ಇದ್ದಿದ್ದಂತಹ ರಾಮ ಇವತ್ತಿಗೂ ಹೊಸಬನಾಗಿ ಕಾಣಿಸ್ತಾನೆ. ಕೃಷ್ಣ ಇವತ್ತಿಗೂ ಹೊಸದಾಗಿ ಕಾಣಿಸ್ತಾನೆ. ಅಂದ್ರೆ ಅಷ್ಟು ವರ್ಷ ಗತಿಸಿ ಹೋಯ್ತು ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಯಾಕೆ ಹಿಂಗ ಆಗ್ತಾರೆ ಅವರು? ಭಗವದ್ಗೀತೆಯನ್ನ ಎಷ್ಟೋ ಜನ ಏನ್ ಹೇಳಿದ್ರು ಕೂಡ ಇನ್ನು 10,000 ವರ್ಷ ಭಗವದ್ಗೀತೆ ಖಂಡಿತ ಇದೆ. ಅಂದ್ರೆ ಒಂದು ಗ್ರಂಥ ನಾವು ಓದಿದ್ದು ಯಾವುದೋ ಸಣ್ಣದಿರ್ತ ಓದಿದ್ದು ಮರ್ತೋಯ್ತಾರೆ. ಇದು ಯಾವ ಗ್ರಂಥ ಅದು ಆಥರ್ ಮರ್ತೋಯ್ತು ಅಂತೀವಿ, ಆದ್ರೆ ಭಗವದ್ಗೀತೆ ಮರೆಯಲ್ಲ. ಇದು ಯಾಕೆ ಹಿಂಗೆ? ಕೆಲವು ವಿಶ್ವತ್ತಿಗಳ ಬಗ್ಗೆ, ಚಿಂತನೆಗಳ ಬಗ್ಗೆ ಮತ್ತು ವಸ್ತುಗಳ ಬಗ್ಗೆ ಆಗ್ತದೆ ಅನ್ನೋದನ್ನ ವಿಚಾರ ಮಾಡಿದಾಗ ಅನಿಸ್ತು, ಯಾವ ಚಿಂತನೆ, ಯಾವ ವ್ಯಕ್ತಿ ಕಾಲ ಕಳೆದ ಹಾಗೆ ಹೆಚ್ಚು ಪ್ರಸ್ತುತ ಆಗ್ತಾ ಹೋಗ್ತಾನೋ ಅವ್ರನ್ನ ಯಾರು ಮರೆಯಲ್ಲ. ಅಪ್ರಸ್ತುತರಾದ್ರೆ ಮರೆತು ಹೋಗ್ತಾರೆ. ಹಾಗೆ ನಾನು ಹೇಳಬೇಕಾದದ್ದು ಇವತ್ತು ಶ್ರೀಲ ಪ್ರಭುಪಾದರು ಅವರ ಜೀವಿತ ಕಾಲದಲ್ಲಿ ಎಷ್ಟು ಜನರಿಗೆ ಪರಿಚಯವಾಗಿದ್ದರೋ ಅದರ 1000 ಪಟ್ಟು ಜನಕ್ಕೆ ಇವತ್ತು ಪರಿಚಿತರಾಗಿದ್ದಾರೆ. ಅವರು ಜೀವಿತ ಕಾಲದಲ್ಲಿ ಎಷ್ಟು ಜನಕ್ಕೆ ಸಂಪರ್ಕ ಬಂದಿದ್ರೋ ಗೊತ್ತಿಲ್ಲ. ಒಂದು ಮಾತು ಕೇಳಬೇಕು, ಇಷ್ಟೊಂದು ಜನ ಇದ್ದೀರಿ ಇಲ್ಲಿ, ಎಷ್ಟು ಜನ ಪ್ರಭುಪಾದರು ನೋಡಿದ್ದೀವಿ ಅಂತ ಗೊತ್ತಿಲ್ಲ. ಬಹಳಷ್ಟು ಜನ ನೋಡೇ ಇಲ್ಲ ನಾವು.
ಆದ್ರೆ ನೋಡದೇನೆ ಅವರ ಮಾತುಗಳನ್ನ ಕೇಳಿ ಅವರ ಪುಸ್ತಕಗಳನ್ನು ಓದಿ ಎಷ್ಟೋ ಜನ ತರುಣಿಯರು ತಮ್ಮ ಜೀವನವನ್ನು ಹೊಸದು ಬಾಳೆಹಲೆಯಾಗಿ ಬಿಸಾಡಿಬಿಟ್ಟು ಗಳಿಸಬಹುದಂತಹ ಸುಖವನ್ನ, ದೈಹಿಕ ಸುಖವನ್ನ ಮರೆತು ಸನ್ಯಾಸಿಗಳಾಗಿ ಹೋಗೋದನ್ನು ನೋಡಿದಾಗ ಆ ಸೆಳೆತ ಎಂಥದ್ದು ಅಂತ ಗೊತ್ತಾಗ್ತದೆ. ಆ ಸೆಳೆತ ನಾ ಹೇಳ್ತಿದ್ದಲ್ಲ, ಉಳಿದ ಎಲ್ಲ ಜೀವಿತದ ಕಾಲದಲ್ಲಿ ಬರುವಂತ ವಸ್ತುಗಳ ಸೆಳೆತ ಏನಿದೆಯೋ ಅದೆಲ್ಲಕ್ಕೂ 1,00,000 ಪಟ್ಟ ಹೆಚ್ಚು ಸೆಳೆತ ಇರುವಂತದ್ದು ಆಧ್ಯಾತ್ಮಿಕ ಶಕ್ತಿಗೆ ಮಾತ್ರ. ಇನ್ಯಾವುದಕ್ಕೂ ಅಧ್ಯಾತ್ಮ ಸೆಳೆಯೋ ಹಾಗೆ ಇನ್ಯಾವುದೂ ಸೆಳೆಯೋಕೆ ಸಾಧ್ಯ ಇಲ್ಲ. ಆದ್ರೆ ಅಧ್ಯಾತ್ಮ ಅಂದ್ರೆ ಏನು ಗೊತ್ತಿಲ್ಲದವ್ರು ತಿಳ್ಕೊಂಡು ಕೊಡೋದಿದೆಯಲ್ಲ, ಅದು ಬಹಳ ಅಪರೂಪದ ಕೆಲಸ, ಅದು ಅದ್ಭುತವಾದ ಕೆಲಸ. ಒಂದು ವಿಷಯ ನನಗೆ ಅರ್ಥ ಆಗ್ತದೆ, ಎಷ್ಟೋ ಧರ್ಮಗಳ ಸ್ಥಾಪಕರು, ಮತಗಳ ಸ್ಥಾಪಕರ ಹೆಸರು ನಮ್ಗೆ ಗೊತ್ತಿದ್ದ, ಮತಗಳನ್ನು ಅದರಿಂದಾನೇ ಗುರುತಿಸ್ತಾರೆ, ಆ ಪಂಥದವರು ಈ ಮತದವರು ಅಂತ ಗುರುತಿಸ್ತಾರೆ. ಆದ್ರೆ ಎಷ್ಟೋ ಜನಕ್ಕೆ ಇಸ್ಕಾನ್ ಗೊತ್ತಿದೆ, ಎಷ್ಟೋ ಜನಕ್ಕೆ ಶ್ರೀಕೃಷ್ಣ ಪಂಥ ಗೊತ್ತಿದೆ, ಆದ್ರೆ ಪ್ರಭುಪಾದರ ಹೆಸರು ಗೊತ್ತಿಲ್ಲ. ಬಹಳ ವಿಶೇಷ ಅನ್ಸುತ್ತೆ ನನಗೆ. ಅಂದ್ರೆ ಹೇಗೆ ಅಂದ್ರೆ ಒಂದು ರೀತಿಯಿಂದ ಸೃಷ್ಟಿಕರ್ತ ಇದ್ದ ಹಾಗೆ. ಸೃಷ್ಟಿಕರ್ತ ಕಣ್ಣಿಗೆ ಕಾಣಿಸೋಲ್ಲ, ಸೃಷ್ಟಿ ಕಣ್ಣಿಗೆ ಕಾಣಿಸುತ್ತೆ. ಇದೇ ಮಾತನ್ನು ಹೇಳ್ಬೇಕಾದ್ರೆ ಕಂಚಿ ಪರಮಾಚಾರ್ಯರಿಗೆ ಒಂದು ಪ್ರಶ್ನೆ ಕೇಳಿದ್ರು, ಹಿಂದೂ ಧರ್ಮಕ್ಕೆ ಸ್ಥಾಪಕರೇ ಇಲ್ಲಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಿಮಗೆ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಒಳ್ಳೆ ಉದಾಹರಣೆ ಕೊಡ್ತಾರೆ, ನನ್ನ ಮನಸ್ಸಿಗೆ ಬಹಳ ಗಟ್ಟಿಯಾಗಿ ಕೂತಂತ ಉದಾಹರಣೆ. ಅವ್ರು ಹೇಳ್ತಾರೆ, ಯಾರೋ ಬಂದು ಹೇಳ್ತಾರೆ ರಾಮು ಬಂದಿದ್ದಾನೆ ನಿಮ್ಮನ್ನು ನೋಡೋದಕ್ಕೆ ಅಂತ. ಆಗ ಯಾವ ರಾಮು ಅಂತ ನೀವು ಕೇಳಿದ್ರೆ ನಿಮಗೆ ಒಬ್ಬರಿಗಿಂತ ಹೆಚ್ಚು ರಾಮುಗಳು ಪರಿಚಯ ಇದ್ದಾರೆ ಅಂತ. ಯಾವ ರಾಮು? ಆ ಗಿಡ್ಡ ರಾಮುನ ಅಥವಾ ಉದ್ದ ಇದ್ದವನ, ಕಪ್ಪಿದ್ದವನ, ಅಂದ್ರೆ 3-4 ಜನ ಗೊತ್ತಿದ್ದಾರೆ ಅಂತ. ನಿಮ್ಗೆ ಗೊತ್ತಿರೋದೇ ಒಬ್ಬ ರಾಮು ಆಗಿದ್ರೆ ಕಳಿಸೊಳಗೆ ಅಂತಿದ್ದೇವೆ. ಹಾಗೆ ನಮ್ಗೆ ಬೇರೆ ಧರ್ಮಗಳ ಪರಿಚಯ ಇದ್ದಿದ್ರೆ ಹೇಳ್ಬೇಕಾಗಿತ್ತು. ಆಗಿನ ಕಾಲ ಕಂಚಿ ಪರಮಾಚಾರ್ಯ ಹೇಳುದು ಬೇರೆ ಯಾರು ಗೊತ್ತೇ ಇರಲಿಲ್ಲ ನಮಗೆ, ಅದೊಂದೇ ಧರ್ಮ ಇರೋದು, ಅದರಿಂದ ಹೇಳುವಂತಿದ್ವಿ ನಾವು. ಅದರಿಂದ ಹಿಂದೂ ಧರ್ಮಕ್ಕೆ ಸ್ಥಾಪಕರು ಬೇಕಾಗಿರ್ಲಿಲ್ಲ. ನಮ್ಮ ವೇದಗಳು ಕೂಡ ಅಪೌರುಷೇಯ ಅಂತ ಕರೀತೀವಿ. ನಮ್ಮಲ್ಲಿ ಕಮ್ಯುನಿಟಿ ಫೀಲಿಂಗ್ ಎಷ್ಟು ಇಂಪಾರ್ಟೆಂಟ್ ಇತ್ತು. ನಾವು ವೇದಗಳನ್ನು ಅಪೌರುಷೇಯ ಅಂತೀವಿ ಅಂದ್ರೆ ಒಬ್ಬರು ಹೇಳಿದ್ದಲ್ಲ, ಇಟ್ ಇಸ್ ಕಂಡೇನ್ಸ್ ವಿಸ್ಡಮ್, ಅಕ್ಯುಮುಲೇಟೆಡ್ ವಿಸ್ಡಮ್. ಅದನ್ನ ಎಷ್ಟು ಸಾಕ್ಷಾತ್ಕಾರ ಮಾಡಿದವರು ಅಂದ್ರೆ ಶ್ರೀಲ ಪ್ರಭುಪಾದ. ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಕೃಷ್ಣ ಒಬ್ಬರನ್ನೇ ಗುರಿಯಾಗಿ ಇಟ್ಕೊಂಡು ಹೋಗುವಂತಹದ್ದು ಇದೆಯಲ್ಲ ಅಂತ ಸಾರ್ಥಕ ಕೆಲಸ. ಬೌಂಡ್ರಿ ಡಿಸಾಲ್ವಿಂಗ್ ದ ಬೌಂಡ್ರೀಸ್ ಅಂತ ಕರಿತೇನೆ. ಎಲ್ಲ ಮಿತಿಗಳನ್ನ ದಾಟಿ ಹೋಗುವಂತಹದ್ದು, ಟ್ರಾನ್ಸೆಂಡಿಂಗ್ ಆಲ್ ಬ್ಯಾರಿಯರ್ಸ್ ಅಂಡ್ ಫೋಕಸಿಂಗ್ ಆನ್ ಓನ್ಲಿ ಒನ್ ಗೋಲ್, ದಟ್ ಇಸ್ ಲಾರ್ಡ್ ಕೃಷ್ಣ, ನಥಿಂಗ್ ಎಲ್ಸ್. ಮಾಡಿದ್ದು ಶ್ರೀಲ ಪ್ರಭುಪಾದ. ಶ್ರೀಲ ಪ್ರಭು ಕೃಷ್ಣನ್ ಹೊಗಳಬೇಕಾದ್ರೆ ನಮ್ಗೆ ಕುಮಾರವ್ಯಾಸನ್ ಬಿಟ್ರೆ ಇಲ್ಲ ಅನ್ಸ. ಅವ್ನು ಆಚಾರ್ಯವನು, ಪ್ರೀತ ಮಾತು. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಡನ ರೂಪನ ಅತುಡ ಭುಜಬಲದಿ ಕಾದಿಗೆ ನಿಧನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋಗದುಗಿನ ವೀರನಾರಾಯಣ. ಕೃಷ್ಣ ಅಲ್ಲಿಗೆ ಎಷ್ಟುದ್ದ ಪಟ್ಟಿಯದು. ಕೃಷ್ಣನ್ ಹಂಗೆ ಹೇಳ್ಬೇಕಲ್ಲ, ಕೃಷ್ಣನ್ ಹಂಗೆ ವರ್ಣನೆ ಮಾಡ್ಬೇಕು. ಹಾಗೆ ಮೈ ತುಂಬಿ ಭಾಷೆ ತುಂಬಿ ಬರೆದವರು ಕವಿನಾಲೆ ವಸಂತರಾಜರು. ಅವರ ಪ್ರಯತ್ನ ಸಾರ್ಥಕ ಆಗಲಿ. ಆ ಪ್ರಯತ್ನವನ್ನು ನಾವೆಲ್ಲ ಗಮನಿಸಿ ಓದೋಣ, ಸಂತೋಷ ಪಡೋಣ, ಅವ್ರು ಹೇಳಿದಂಗೆ ಹಾಡೋಣ, ಸಾಧ್ಯ ಇದ್ರೆ ಕುಣಿಯೋಣ. ಕೃಷ್ಣ ಚರಿತ್ರೆಯನ್ನ, ಪ್ರಭುಪಾದರ ಶ್ರೀ ಚರಿತಾಮೃತವನ್ನ ನಮ್ಮಲ್ಲಿ ಇಳಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಪ್ರಜ್ಞೆ ಎಷ್ಟು ಖುಷಿಯನ್ನ ತುಂಬುತ್ತೆ, ಎಷ್ಟು ಚೈತನ್ಯವನ್ನ ತುಂಬುತ್ತೆ. ಆಪ್ತನೂ ಹೌದು ಕೃಷ್ಣ ಪ್ರಜ್ಞೆಯ ಪ್ರತಿಯೊಂದು ಅಕ್ಷರವು ಕಾವ್ಯದ ರೂಪದಲ್ಲಿ ಬಂದ್ರು, ಅಕ್ಷರದ ರೂಪದಲ್ಲಿ ಕೃತಿಯಾಗಿ ಬಂದ್ರು, ಹೇಗಿದ್ರು ಅದು ಆಪ್ಯಾಯಮಾನವಾದಂತ ಒಂದು ಭಕ್ತಿಯನ್ನ ನಮ್ಮೆಲ್ಲರಲ್ಲಿ ತುಂಬುತ್ತೆ. ಈಗಷ್ಟೇ ಗುರುಗಳು ತಿಳಿಸುತ್ತಾ ಇದ್ರು, ಯಾವ ರೀತಿ ನಾವ್ ಯಾರು ನೋಡಿಲ್ಲದೆ ಇರಬಹುದು ಶ್ರೀಲ ಪ್ರಭುಪಾದರನ್ನ, ಸಂಸ್ಥಾಪಕ ಆಚಾರ್ಯರನ್ನ ನಾವು ನೋಡಿಲ್ಲದೆ ಇರಬಹುದು, ಆದ್ರೂ ಕೂಡ ಅವರ ಬೋಧನೆಗಳು, ತತ್ವಗಳ ಒಂದು ಸಿದ್ಧಾಂತಗಳ ಮೇರೆಗೆ ಜೀವನವನ್ನ ಕಟ್ಟಿಕೊಳ್ಳಬೇಕು. ಧರ್ಮದ ಹಾದಿಯಲ್ಲಿ ಆ ಒಂದು ಭದ್ರ ಬುನಾದಿ, ಮೌಲಿಕ ಜೀವನ, ಕೃಷ್ಣ ಪ್ರಜ್ಞೆ ಇವೆಲ್ಲವನ್ನ ಪಡಿಬೇಕು ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ಇದ್ದೇವೆ. ಅನೇಕರು ನಮ್ಮ ಸಮಕ್ಷಮದಲ್ಲಿ ಇಂದು ನೀವೆಲ್ಲರೂ ಇಲ್ಲಿ ಕೂತಿದ್ದೀರಾ. 150ಕ್ಕೂ ಹೆಚ್ಚು ಮಂದಿ ಇಂದು ಆಶ್ರಯ ಕಾರ್ಯಕ್ರಮದ ಅಡಿ ನೀವು ಪ್ರಮಾಣವನ್ನ ಸ್ವೀಕರಿಸ್ತಿದ್ದೀರಾ. ಕೃಷ್ಣ ಪ್ರಜ್ಞೆಯನ್ನ ವಿಶ್ವಮಾನಸಕ್ಕೆ ಪ್ರಚುರಪಡಿಸಲು ಹಾಗೂ ಧರ್ಮದ ತಳಹದಿಯಲ್ಲಿ ಬದುಕನ್ನ ಕಟ್ಟಿಕೊಳ್ಳಲು 6 ಹಂತಗಳ ಒಂದು ಸ್ಪಿರಿಚುವಲ್ ಪ್ರೋಗ್ರೆಷನ್ ಅಲ್ಲಿ ನೀವು ಚಲಿಸಬೇಕು. ಧಾರ್ಮಿಕ ವ್ಯಕ್ತಿ ಅಂತ ಅನ್ಸ್ಕೊಳ್ತೀರಾ, ಇತರರಿಗೂ ಪ್ರೇರಣೆ ಆಗ್ತೀರಾ ಅನ್ನುವಂತಹ ಒಂದು ಪ್ರಮಾಣವನ್ನ ಸ್ವೀಕಾರ ಮಾಡಲಿಕ್ಕೆ ಆಶ್ರಯ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ನಿಮ್ಮೆಲ್ಲರ ಈ ಒಂದು ಸಮಕ್ಷಮದಲ್ಲಿ ಶ್ರೀಲ ಪ್ರಭುಪಾದರ ಚರಣಾರವಿಂದಗಳಿಗೆ ನಾವು ನಮಿಸೋಣ. ಸದಾಕಾಲ ಅವರ ತತ್ವ ಬೋಧನೆಗಳಿಗೆ ನಾವೆಲ್ಲರೂ ಒಳಪಟ್ಟು ಪ್ರೇರಿತರಾಗೋಣ, ಉತ್ತಮ ಬದುಕನ್ನ ಕಟ್ಟಿಕೊಳ್ಳೋಣ, ಧಾರ್ಮಿಕ ವ್ಯಕ್ತಿಗಳಾಗೋಣ ಅಂತ ಹೇಳ್ತಾ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಡಾಕ್ಟರ್ ಜ್ಯೋತಿ ಶಂಕರ್, ಅಸೋಸಿಯೇಟ್ ಪ್ರೊಫೆಸರ್, ಮೈಸೂರು ಯೂನಿವರ್ಸಿಟಿ, ಗಮಕ ವಾಚನವನ್ನ ನೀಡಲಿದ್ದಾರೆ. ಗಮಕ ಸಾಹಿತ್ಯದ ಒಂದು ಅಪರೂಪವಾದಂತಹ
ಅತುಲನೀಯ ರಸಾನುಭವವನ್ನ ನೀಡುತ್ತೆ. ಅಚಿಂತ್ಯನನ್ನ, ಅಮೇಯಾತ್ಮನನ್ನ ಗಮಕದ ರೂಪದಲ್ಲಿ ಹೇಗೆ ಕಟ್ಟಿಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಜ್ಯೋತಿ ಶಂಕರ್ ಅವರು. ಸಭಾ ಸರಸ್ವತಿಗೆ ನಮಸ್ಕಾರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಶ್ರೀ ಕೃಷ್ಣ ಜಗನ್ನಾದಿ ಮೂಲ ಸ್ವರೂಪ ಗೋಲೋಕ ವೃಂದಾವನ ಸ್ಥಿತ ಸಚ್ಚಿದಾನಂದ ದೇವ ದೇವೋತ್ತಮ ಪರಂಧಾಮ ಪರಮಾತ್ಮ ಗೋವಿಂದ ಗೋಕುಲಾನಂದ ಗೋಪಿ ವೃಂದ ವೇದ ವೇದಾಂತ ಸನ್ನುತ ಸರೋರುಹ ಸಂಭವಾದಿ ವಂದಿತ ಪುಣ್ಯಚರಣ ರಾಧಾ ರಮಣ ಯಾದವಾಂಬುಧಿ ಚಂದ್ರ ಗೋವರ್ಧನೋದ್ಧರಣ ನಾದ ಮಾಧುರ್ಯ ರಸರಾಗದಿಂ ಮುರಳಿಯನ್ನ ಊದಿ ಗೋಣಿವಹಮಂ ಪಾಲಿಸಿದ ಭಕ್ತರಾಧೀನ ಮಥುರಾನಾಥ ದೇವಕಿ ಸಂಜಾತ ಪ್ರಾಣ ಪಾಂಡವರೆಂದು ಪಾರ್ಥ ಸಾರಥ್ಯದಿಂದ ಕ್ಷೋಣಿಭಾರ ಬಲಿಲುವಿ ಗೀತವು ಪರಿಷದರ್ಥವಾಣಿಯಿಂದ ಉರ್ವಿಗೆ ಆಚಂದ್ರಾರ್ಕ ಬೋಧಯಂ ಸಾರಿ ಯೋಗಾಚಾರ್ಯನೆಂಬ ಬಿರುದು ಕೊತ್ತ ಧೀರ ಅಕ್ಷರದ ಅಕ್ಷಮಾಲಯಂ ಧರಿಸಿ ಪುಸ್ತಕ ವೀಣೆಗಳ ಪಿಡಿದ ಸಾಹಿತ್ಯ ಸಂಗೀತ ಸರಸ್ವತಿ ಸಾಹಿತ್ಯ ಸಂಗೀತ ರಸ ಸರಸ್ವತಿಯನು ಆವಾಹಿಸುತ್ತ ಪದವಾಕ್ಯ ಪುಟ ಪುಟಂಗಳ ಮೇಲೆ ಸರಸ್ವತಿ ನೇಹದಿಂದಲೇ ನಾಟ್ಯವಾಡೆಂದು ಬೇಡಿ ಜಗದಿ ನಾಸ್ತಿಕವಾದ ಹೊಗೆಗೊಂಡು ಮುಗ್ಧ ಹೃದಯಗಳನ್ನು ಆವರಿಸುತ್ತಿದೆ ಕೃಷ್ಣ ವಿಜ್ಞಾನಮಂ ಮಗುಳೆ ಬೋಧಿಸಿ ಸನಾತನ ಯುಗದ ಸಂಸ್ಕೃತಿಯನ್ನು ಅಗಲದಂದದಿ ಮಾಲ್ಪ ಕರ್ತವ್ಯ ಕರೆಯುತ್ತಿದೆ ಭಗವತ್ ಕೃಪಾ ದೃಷ್ಟಿಯಿಂದ ಮಾಯಾಪುರದಿ ಮಿಗಿಲಾದ ಭವನ ಕಂಗೊಳಿಸಿ ಆಗದಿ ಭಕ್ತಿಯುಗದ ಭೀಪ್ಸೆಯಾಗಿ ತವರು ಮನೆಯಾಗಿ ನಿಂತನದೆ ಸೊಗದ ಸೊಬಗಿನ ಸೋಹನೆ ಚೈತನ್ಯ ಪ್ರಭುತಾನೆ ನಗುತ್ತ ನರ್ತಿಸುವ ನಾಟ್ಯಾಲಯಕ್ಕೆ ಸರಿಕಾನೆ ಹೃದಯದಿ ಹರೇ ಕೃಷ್ಣ ನಾಮ ಸಂಕೀರ್ತನೆಯ
ಮಂಗಳದ ಸುಖವಿರಲಿ ಜಯವಿರಲಿ ಇಂದು ಪದ್ಯ ವಿದ್ಯಾಧರ ಕಪ್ಪಿನಾಲೆ ವಸಂತ ಭಾರದ್ವಾಜ ವಿರಚಿತಂ ಗೀತಮಾಲಾ ಛಂದಸ್ಸಮನ್ವಿತಂ ಶ್ರೀಲ ಪ್ರಭುಪಾದ ಚರಿತಾಮೃತಂ Hare Krishna, offering my respects to His Holiness Sri Ishar Priya Tirtha Swamiji of Adhamaru Matha, and my respects to Sri Madhu Pandit Prabhu, Sri Stoka Krishna Swami, very well known teacher and orator Dr. Gururaj Karjagi, and the author of the book that we are today celebrating, Dr. Kapinale Vasant Bharadwaj, and all the wonderful devotees who have assembled here. Yes, it's a very momentous occasion. Please pardon me for speaking in English. Srila Prabhupada writes in his books, quoting Rupa Goswami, that one of the characteristics of bhakti is Shubhadha. It brings auspiciousness, Shubha, to this world. Prabhupada also elaborates Krishna, Krishna's holy name, Krishna's message, Krishna's devotees bring Shubhadha, bring auspiciousness to this world. There is one interesting anecdote in our movement in ISKCON. On this occasion I would like to share. There was one, as we all know, Srila Prabhupada preached bhakti all over the world, and today there are devotees of Krishna in America, in Germany, in England, in Australia, Russia, China, everywhere in the world. This anecdote was actually narrated by one Russian devotee, a young devotee. He became a devotee of ISKCON. He read Prabhupada's books. He became influenced. He became a follower. Like it has happened to all of us, isn't it? And most of the time when our family members, they say, "What, you have become mad after Krishna?" That is Srila Prabhupada's influence. Prabhupada makes us mad after Krishna. So this Russian young boy also became mad after Krishna. Gave up meat eating, gave up all the bad habits, and started chanting Krishna's name. So his family members all thought he has gone mad. So there was one uncle of his, an elderly man, who also thought he had become mad, and so would not listen to him so much. So he decided, the young Russian devotee, he gave one biography of Srila Prabhupada to his uncle, who was an old retired man. He was a military man. He had served in Russian military army or somewhere, retired now. He gave him that book. Many months passed. After about 5-6 months, that uncle came, called him and came, and I want to come and tell you something. So this devotee, nephew, he thought, oh, what's happened? Anyway, let me meet my uncle. So he met his uncle, and the uncle told him one unforgettable incident in his military life. He said, you know, in the 60s there was a Cold War between the America and the communist Russia, USSR it was called, and USA and USSR. There was a Cold War between them. This uncle was serving in the Russian army, and at one time, somewhere in the 60s or so, they got an order that they have to get ready with the most powerful ballistic missiles to be launched on American cities. And they have to get ready. This was the order given. There should be complete preparedness from the military, and wait for the final order to press the button. Ballistic missiles will go and hit different cities in America. You know how military espionage works? America figured out that also, and they also got ready. They also got ready with ballistic missiles to be shot at Russian city. This uncle narrated that they were given instruction, there is one missile for New York City, another missile for Washington, another one for another city in different cities.
And America also prepared. One for Moscow, one for Leningrad, one for this, that, different places. They were all, it was a very tense situation. The news was spreading that what's going to happen? We're going to destroy the world with our ballistic missiles thrown at each other's cities. Thousands and lakhs of people dying. How will the world respond? How will the rest of the countries respond? What's going to happen? There was increased tension, especially among the people who knew these things were going on. And then, while they were all waiting for the final order, this uncle was narrating this. He said, all of a sudden, on one morning, they got orders to withdraw all preparedness and arrangements for this. The uncle said, I remember the date because we were so tensed up. What's going to happen? Our pressing of a few buttons going to throw ballistic missiles at big cities in the world, and we are going to get that back also. What's going to happen? This was so tense the moment for us. And finally, on the day we got a call, we got the order to step back and nothing would happen. We are going to disband this plan. I remember that date very well. It was September 19th, 1965. And he said, I was reading the book you gave me. That was the day Srila Prabhupada stepped on America. Srila Prabhupada, pure devotee of Sri Krishna, taking the message of Krishna, taking the message of Bhagavad Gita, taking the holy name of Krishna, wanted to spread all over the world. On September 19th, 1965, as Srila Prabhupada stepped on New York City, that was the day Russians abandoned their military destruction plan, America to follow and abandon their destruction. And in this way, Srila Prabhupada brought indeed Shubhadha, auspiciousness for that. And Srila Prabhupada is continuing to bring auspiciousness because only Krishna Bhakti, only Krishna Nama can bring this Shubha to this world. We are very, very happy, grateful to Dr. Vasant Bharadwaj who has made this great, wonderful story, this Prabhupada Charitamrita, to all the Kannada speaking people in the world, as he said. We are very pleased and thankful to him. Thank you very much. Namaste. Srila Prabhupada ki Hare Krishna. ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ರವರಿಂದ ವಿರಚಿತ ಶ್ರೀಲ ಪ್ರಭುಪಾದ ಚರಿತಾಮೃತಂ ಪ್ರಿಯತೀರ್ಥ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ಒಳಗೊಂಡಂತಹ ಈ ಒಂದು ಪುಸ್ತಕ ಅಭಿನಂದನಾ ಪುರಸ್ಕಾರವಾಗಿ ಗೌರವ ಪುರಸ್ಕಾರವಾಗಿ ಪಡೆದುಕೊಳ್ಳಬೇಕು. ತಮಗೂ ಕೂಡ ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಇವರುಗಳಿಂದ ಹಸ್ತಪ್ರತಿಗೊಂಡಂತಹ ಆಶೀರ್ವಾದ ಪುರಸ್ಕಾರವಾಗಿ ಪಡೆದುಕೊಳ್ಳಬೇಕು. ಶ್ರೀಲ ಪ್ರಭುಪಾದ ಚರಿತಾಮೃತಂ ಕನ್ನಡ ಮಹಾಕಾವ್ಯವನ್ನ ಆಶೀರ್ವಾದ ಪುರಸ್ಕಾರವಾಗಿ ಪರಮ ಪೂಜ್ಯ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ. This is such a wonderful occasion, a joyous occasion. ಈಗ ಆಶೀರ್ವಚನದ ಸಮಯ. I would now request ಪರಮ ಪೂಜ್ಯ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು, ಪೀಠಾಧಿಪತಿಗಳು, ಅದಮಾರು ಮಠ, ಉಡುಪಿ, to kindly give his holy speech, Ashirvachanam, and bless each one of us. Shri Gurubhyo Namaha. Achyutaya Namaha. Anantaya Namaha. Govindaya Namaha. Shri Krishnaya 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 Namaha. Hare Rama, Rama Rama, Hare Hare.
ಕೃಷ್ಣ 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 ಹರೇ ಹರೇ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಗುರುಗಳನ್ನ ವರ್ಣನೆ ಮಾಡುವಾಗ ಒಂದು ಶ್ಲೋಕವನ್ನು ಬಳಸಿದ್ದಾರೆ. ಸ್ವಂತಸ್ಥಾನಂತ ಶಯ್ಯಾಯ ಪೂರ್ಣ ಜ್ಞಾನ ರಸಾಯಣಸೆ ಉತ್ತುಂಗವಾಗ್ ತರಂಗಾಯ ಮಧ್ವದುದ್ದಾಬ್ದಯೇ ನಮಃ. ಈ ಶ್ಲೋಕ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆಚಾರ್ಯರು ಕ್ಷೀರಸಾಗರದಂತೆ ಇದ್ದಾರೆ. ಕ್ಷೀರಸಾಗರದ ನಡುವಿನಲ್ಲಿ ಭಗವಂತ ಇದ್ದಾನೆ, ಹಾಗೆ ಇವರ ಹೃದಯದ ನಡುವಿನಲ್ಲಿ ದೇವರಿದ್ದಾನೆ. ಭಗವಂತನ ವಿಶೇಷ ಸನ್ನಿಧಾನ ಇದೆ. ಕ್ಷೀರಸಾಗರದಲ್ಲಿ ಅಲೆಗಳಿವೆ, ಹಾಗೆ ಇವರಲ್ಲಿ ಎಂತ ಅಲೆಗಳಿವೆ ಅಂದ್ರೆ ಒಳ್ಳೆಯ ಮಾತುಗಳೆಂಬ ಅಲೆಗಳಿವೆ. ಆ ಕ್ಷೀರಸಾಗರದಲ್ಲಿ ಕ್ಷೀರ ಇದೆ, ಇಲ್ಲಿ ಜ್ಞಾನ ಎಂಬುದು ಸಾಗರವಾಗಿದೆ. ಕ್ಷೀರಸಾಗರದ ಸ್ಥಾನದಲ್ಲಿ ಉತ್ಕೃಷ್ಟವಾದ ಜ್ಞಾನ ಇದೆ. ಹೀಗೆ ನಮ್ಮ ಗುರುಗಳನ್ನ, ದೇವರನ್ನ ಉಪಾಸನೆ ಮಾಡುವಾಗ ಬೇರೆ ಬೇರೆ ಶ್ಲೋಕದಲ್ಲಿ ಬೇರೆ ಬೇರೆ ಉಪಾಸನಾ ವಿಧಿಯನ್ನ ಹೇಳ್ತೀವಿ. ಈ ಉಪಾಸನೆಗಳನ್ನೆಲ್ಲ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಯಾವ ರೀತಿ ನಾವು ವೇಷ ಧರಿಸ್ಕೊಳ್ತೇವೆ, ಕನ್ನಡಿ ಎದುರುಗಡೆ ಹೋದ್ರೆ ಆ ರೀತಿಯಾಗಿ ಕಾಣುತ್ತೆ. ಯಾವ ಉಪಾಸನೆಯನ್ನ ನಾವು ಹೆಚ್ಚು ಮಾಡ್ತಾ ಹೋಗ್ತೇವೆ, ಆ ಉಪಾಸನೆಯಲ್ಲಿ ಏನೇನು ವಿಷಯಗಳಿದೆ ಅದೆಲ್ಲವೂ ಕೂಡ ನಮ್ಮಲ್ಲಿ ದೇವರು ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ನಮ್ಮೊಳಗೆ ಅವನ ಶಕ್ತಿ ಇದೆ, ಅವನು ವಿಶೇಷವಾದ ಆ ಶಕ್ತಿಯನ್ನ ನಮ್ಮಲ್ಲಿ ಜಾಗೃತಗೊಳಿಸ್ತಾನೆ. ಪ್ರಾಯಃ ಶೀಲಪ್ರಭುಪಾದರು ಕೂಡ ಈ ರೀತಿ ಭಗವಂತನನ್ನು ಉಪಾಸನೆ ಮಾಡಿದ್ದಾರೆ. ಜ್ಞಾನ ಸಾಗರ ಅಂತ, ಸದಾ ಆನಂದಮಯವಾಗಿರುವವನು ಅಂತೆಲ್ಲ ಉಪಾಸನೆ ಮಾಡಿದ್ದಾರೆ. ಹಾಗಾಗಿ ಅವರು ಹೋದಲ್ಲಿಯೂ ಕೂಡ ಭಾಗವತವೆಂಬ ಜ್ಞಾನಾಮೃತವನ್ನ ಹರಿಸಿದ್ದಾರೆ. ಅದೇ ರೀತಿ ತಾವು ಕೂಡ ಆನಂದವಾಗಿ ಇರುವುದು ಅವರ ಬೇರೆ ಬೇರೆ ಭಾವಚಿತ್ರಗಳಲ್ಲಿ ಕಾಣ್ತದೆ. ಅವರ ಮುಖಭಾವದಿಂದ ನಮ್ಗೆ ಗೊತ್ತಾಗ್ತದೆ ಅವರು ಆನಂದಮಯವಾಗಿ ಇದ್ರು. ಹಾಗಾಗಿ ಉಪಾಸನೆ ತುಂಬಾ ಮುಖ್ಯ ಆಗುತ್ತೆ. ತಾನೊಬ್ಬರೇ ಅನುಭವಿಸೋದಲ್ಲದೆ ಇಡೀ ಜಗತ್ತಿಗೆ ಆ ಉಪಾಸನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳಿಕೊಟ್ಟು ಬಹಳ ದೊಡ್ಡ ಸಾಧನೆಯನ್ನ ಪ್ರಭುಪಾದರು ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಬೇಕಾದಷ್ಟು ನಮಗೆ ಟೆಕ್ನಾಲಜಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆಲ್ಲ ಇದೆ. ಮಾಡೋದು ಪ್ರಾಯಃ ಸ್ವಲ್ಪ ಮಟ್ಟಿಗೆ ಸುಲಭ ಅಂತ ಅನ್ನಿಸ್ತು. ಆದರೆ ಆ ಕಾಲದಲ್ಲಿ ತುಂಬಾ ಕಷ್ಟ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಕಷ್ಟ. ಹೋಗುವಾಗ ಇವತ್ತು ಎಲ್ಲಿ ನಾವು ಮಳೆಗಾಲದಲ್ಲೂ ಛತ್ರಿ ಹಿಡ್ಕೊಳ್ಳೋದಿಲ್ಲ, ಅವತ್ತು ಆಗೋದಿಲ್ಲ. ಒಂದು ನದಿ ದಾಟುವಂತ ಸಂದರ್ಭಗಳಿವೆ. ಹೀಗೆಲ್ಲ ಇರುವಾಗಲೂ ಕೂಡ ಭಕ್ತಿ ಅವರನ್ನ ಅಷ್ಟರ ಮಟ್ಟಿಗೆ ಅವರಲ್ಲಿ ಸಾಧನೆ ಮಾಡುವಂತ ಒಂದು ಶಕ್ತಿಯನ್ನ ಕೊಟ್ಟಿದೆ. ತುಂಬಾ ಬಾರಿ ನಾನು ಕೇಳಿದೆ, ಇವತ್ತು ಕೂಡ ವೇದಿಕೆಯಲ್ಲಿ ಅದನ್ನು ಹೇಳಿದ್ರು. ಅವರಿಗೆ 2 ಬಾರಿ ಹೃದಯಾಘಾತ ಆಗಿದ್ರೂ ಕೂಡ ಅದನ್ನು ಮೀರಿ ಅವರು ಅಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಭಗವಂತನ ಅನುಗ್ರಹದಿಂದ ಅವರಿಗೆ ದೊರಕಿದೆ ಅಂತ. ಮಧ್ವರ ಕಥೆಯನ್ನು ಹೇಳುವಂತ ಒಂದು ಗ್ರಂಥದಲ್ಲಿ ಒಂದು ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಪೂರ್ಣ ದೃಷ್ಟಿ ಜಲದೇರ್ಗೃಹೀತವಾನ್ ಭಾಷ್ಯ ಸಂಯಮೃತಂ ಸುಖಾವಹಂ ಚಿತ್ರಮೇಶ ಯದಿರಾರ್ಧನಾಗನು ಗ್ರಾಹಯಂಶ್ಚ ಮನುಜಾನ್ ಮುಮೋಚನೋ ಅಂತ. ತುಂಬ ಚೆನ್ನಾಗಿ ಈ ಶ್ಲೋಕದಲ್ಲಿ ಹೇಗೆ ಒಬ್ಬ ಶಿಷ್ಯ ಕೆಲಸ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರಿಂದ ಎಲ್ಲ ಭಾಷ್ಯಗಳನ್ನ ಎಲ್ಲ ಪಡ್ಕೊಂಡ್ರೆ ಸುಖಾವಹಂ ಅಮೃತದ ಸದೃಶ್ಯವಾಗಿದೆ, ಸುಖ ಕೊಡುವಂತದ್ದಾಗಿದೆ. ಅದನ್ನೆಲ್ಲ ತೆಗೆದುಕೊಂಡು ಯತಿರಾಟ್ ಆದ ಅವರು ಪೂರ್ಣಚಂದ್ರ ಜಲದೇರ್ಗೃಹೀತವ, ಪೂರ್ಣ ದೃಷ್ಟಿ ಜಲದೇರ್ಗೃಹೀತವ, ಪೂರ್ಣ ಜ್ಞಾನವುಳ್ಳ ಆಚಾರ್ಯರೆಂಬ ಸಾಗರದಿಂದ ಅವರು ಭಾಷ್ಯಗಳೆಂಬ ಅಮೃತವನ್ನು ಪಡೆದು ಸಾಮಾನ್ಯವಾಗಿ ಸಮುದ್ರದಲ್ಲಿ ನೀರು ಆವಿಯಾಗಿ ಮೋಡವ, ಆ ರೀತಿ ಮೋಡವಾದರು. ಈ ಯತಿಗಳು ಮೋಡ ಆದರು. ಮೋಡದ ಕೆಲಸ ಏನು? ನೀರನ್ನ ಹೀರಿ ಎಲ್ಲಿಗೆ ನೀರು ಬೇಕೋ ಆ ಜಾಗಕ್ಕೆ ಹೋಗಿ ಅಲ್ಲಿ ಮಳೆ ಸುರಿ, ಆ ಜಾಗಕ್ಕೆ ಮಳೆಯನ್ನು ಕೊಡು. ಹಾಗೆ ಈ ಯತಿರಾಜರು ಅಲ್ಲಿಂದ ಬೇರೆ ಭಕ್ತರೆಡೆಗೆ ಹೋದ್ರು. ಆ ಪೂರ್ಣ ಜ್ಞಾನವುಳ್ಳ ಆಚಾರ್ಯರ ಎಲ್ಲ ಸಂದೇಶಗಳನ್ನ ಅಲ್ಲಿ ಅವರಿಗೆ ಸುರಿಸಿದ್ರು. ಅವರೆಲ್ಲ ಆನಂದ ಪಡುವಂತೆ ಮಾಡಿದ್ರು ಅಂತ. ಆದ್ರೆ ಒಂದು ವ್ಯತ್ಯಾಸ ಇದೆ. ಮೋಡಗಳು ಇಲ್ಲಿ ನೀರನ್ನು ತುಂಬಿಸಿಕೊಳ್ತವೆ, ಅಲ್ಲಿ ಹೋಗಿ ಮಳೆ ಆದ ಕೂಡಲೇ ಮೋಡ ಖಾಲಿ ಆಗ್ತದೆ. ಆದ್ರೆ ಗ್ರಾಹ್ಯನಷ್ಟ ಮನುಜ ಮುಮೋಚನ, ಇವರು ವಿದ್ಯೆ ಎಂಬುದು ಒಂದೇ ಒಂದು ಸಂಪತ್ತು. ಆ ಸಂಪತ್ತನ್ನು ನಾವು ಗಳಿಸಿ ಇನ್ನೊಬ್ಬರಿಗೆ ಕೊಟ್ಟಷ್ಟು ನಮ್ಮಲ್ಲಿ ವೃದ್ಧಿ ಆಗ್ತದೆ. ಹಾಗಾಗಿ ಇವರು ಸಂಪತ್ತನ್ನು ಕೊಟ್ಟರೂ ಕೂಡ ಇವರು ಬಿಡ್ಲಿಲ್ಲ. ಹಾಗಾಗಿ ಅದೇ ರೀತಿಯಲ್ಲಿ ನನಗೆ ಶೀಲಪ್ರಭುಪಾದರು ಕಾಣ್ತಾರೆ. ತಮ್ಮ ಗುರುಗಳಿಂದ ಏನು ಭಾಗವತ ಸಂದೇಶಗಳನ್ನೆಲ್ಲ ಪಡೆದು ಅದನ್ನ ಕೇವಲ ತಮ್ಮ ಪಕ್ಕದಲ್ಲಿರುವವರನ್ನಲ್ಲ, ಇಡೀ ಪ್ರಾಯ ಇವತ್ತು ಕೂಡ ಅಷ್ಟೇ ನಮ್ಮ ದೇಶದಲ್ಲಿ ಎಷ್ಟೋ ಬಾರಿ ನಾವು ಯೋಚನೆ ಮಾಡಿದ್ರೆ ನಮ್ಗೆ ವಿದೇಶದಿಂದ ಅದು ಪ್ಯಾಕ್ ಆಗಿ ಬಂದ್ರೆ ತುಂಬಾ ಚಂದ ಕಾಣಿಸ್ತದೆ. ಹಾಗಾಗಿ ಅವರು ಅವಾಗಲೇ ಮನಗಂಡರು ಕಾಣಿಸ್ತದೆ. ಹಾಗಾಗಿ ನಮ್ಮವರನ್ನು ತಿಳಿಸುವುದು ಒಂದು ಆದ್ರೆ ಹೊರಗಡೆಯಿಂದಲೂ ಕೂಡ ನಾವು ಅದಕ್ಕೆ ಬೇಕಾದ ರಕ್ಷಣೆಗೆ ಬೇಕಾದ ಒಂದು ಕೆಲಸ ಮಾಡಬೇಕು, ಅವರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಅವರು ವಿದೇಶಕ್ಕೆ ಹೋಗಿ ತುಂಬಾ ತುದಿಗೆ ಯೋಗ್ಯವಾದಂತಹ
ಬಂದದ್ದು. ಅವರು ಹೊರದೇಶಗಳಿಗೆ ಹೋಗಿ ಯಾರೊಬ್ರು ನಮ್ಮ ರಿಲೇಟಿವ್ ಇದ್ದಾರೆ, ನಮ್ದೇನೋ ಒಂದು 20 ಜನ ಇದ್ದಾರೆ, ಆವಾಗ ಹೋಗಿ ಕೆಲಸ ಮಾಡೋದು ಬೇರೆ, ಯಾರು ಇಲ್ಲದೆ ಯಾವ ಸಹಾಯವೂ ಇಲ್ಲದೆ ಹೋಗಿ ಭಗವಂತನನ್ನೇ ನಂಬಿ ಹೋಗೋದು ಒಂದು ಬೇರೆ ವಿಷಯ. ಅಷ್ಟು ಭಕ್ತಿ ಶ್ರದ್ಧೆ ಇದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅಂತಹ ಕೆಲಸವನ್ನು ಮಾಡಿದ್ದಾರೆ. ಆ ದೇಶಕ್ಕೆ ಹೋಗಿ ಅಲ್ಲಿ ಅದನ್ನ ಪ್ರಚಾರ ಮಾಡಿ ಆ ನಂತರ ಮತ್ತೆ ಇಡೀ ವಿಶ್ವದಲ್ಲಿಯೇ ಆ ಜಾಗೃತಿಯನ್ನ ಮೂಡಿಸುವಂಥದ್ದು ತುಂಬಾ ದೊಡ್ಡ ವಿಷಯ. ಅವರು ಕೂಡ ಅದರಿಂದ ಜ್ಞಾನವನ್ನು ಮತ್ತಷ್ಟು ಬೆಳೆಸ್ಕೊಂಡ್ರು. ಅದೇ ರೀತಿ ಅವರು ಪಡೆದ ಜ್ಞಾನವನ್ನು ಎಲ್ಲರಿಗೂ ಕೂಡ ಅವರು ಕೊಟ್ಟಿದ್ದಾರೆ. ಅವರ ಒಂದು ಇಂತಹ ವ್ಯಕ್ತಿಗಳ ನೆನಪನ್ನು ನಾವು ಮಾಡಿಕೊಂಡಾಗ ನಮ್ಮ ಸಾಧನೆಗೆ ಒಂದು ಮಾರ್ಗ ಸಿಕ್ತು. ಎಲ್ಲವೂ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧಕರು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ನಾವು ಓದಿ ಅದನ್ನೆಲ್ಲವನ್ನು ನಾವೇನ್ ಮಾಡ್ಲಿಕ್ಕೆ ಆಗೋದು. ಪ್ರತಿಯೊಬ್ಬರಿಗೂ ಕೂಡ ದೇವರು ವಿಶೇಷವಾದ ಶಕ್ತಿಯನ್ನ ಕೊಟ್ಟಿರ್ತಾನೆ. ಆ ಒಂದು ತಳಹದಿಯಲ್ಲಿ ನಮ್ಮದೇ ಆದ ಪ್ರಯತ್ನಗಳನ್ನು ನಾವು ಖಂಡಿತವಾಗಿ ಮಾಡಬಹುದು. ಏನಿಲ್ದಿದ್ರು ಆತ್ಮ ಸಾಧನೆ, ತನ್ನ ಶ್ರೇಯಸ್ಸಿಗಾಗಿ ತಾನು ಕೆಲವೊಂದಷ್ಟನ್ನು ಇಂತಹ ಪ್ರಭುಪಾದರಂತಹ ಸಾಧಕರ ಒಂದು ಚರಿತಾಮೃತ ಅಂತ ತುಂಬಾ ಚೆನ್ನಾಗಿ ಅದೇ ಅವಾಗ ಹೇಳಿದಂತೆ ಹೆಸರು ತುಂಬಾ ಚೆನ್ನಾಗಿದೆ. ಅದನ್ನ ನಾವು ಓದಿದಾಗ ಸಾಕಷ್ಟು ವಿಷಯಗಳು ನಮಗೆ ಬಂದ ಗೊಂದಲಗಳು ಪರಿಹಾರ ಆಗ್ತದೆ. ಎಷ್ಟೋ ಬಾರಿ ಅವರ ಕೆಲವು ಯೋಚನೆಗಳು ನಮ್ಮ ಅಡೆತಡೆಗಳನ್ನ ನಿವಾರಣೆ ಮಾಡುವಂತಹ ಒಳ್ಳೆಯ ಉಪಾಯಗಳನ್ನ ನಮಗೆ ದೊರಕಿಸ್ತದೆ. ಹಾಗಾಗಿ ಕೂಡ ನಾವು ಗ್ರಂಥಗಳನ್ನ ಖಂಡಿತವಾಗಿ ಓದಬೇಕು. ಓದಲಿಕ್ಕೆ ಬೇಕಾಗಿ ಅದನ್ನ ಬೇರೆ ಭಾಷೆಯಿಂದ ನಮ್ಮದೇ ಆದ ಭಾಷೆಯಲ್ಲಿ ಮಾಡಿರುವಂತಹ ಕೀರ್ತಿ ಇವತ್ತು ನಮ್ಮ ವಸಂತ ಭಾರದ್ವಾಜರಿಗೆ ಅಧ್ಯಯನ ಮಾಡಿ ಅದನ್ನ ಕನ್ನಡದ ವಿಶಿಷ್ಟವಾದ ಒಂದು ಛಂದಸ್ಸನ್ನು ಅವರೇ ಹುಟ್ಟುಹಾಕಿ ಆ ಮೂಲಕ ಆ ಇಡೀ ಚರಿತ್ರೆಯನ್ನ ಹಾಡು ಹೇಳಲಿಕ್ಕೆ ಆಗುವಂತೆ ಗಮಕಕ್ಕೆ ಸರಿಯಾಗಿ ಅದನ್ನ ಮಾಡಿರುವಂಥದ್ದು ದೊಡ್ಡ ಸಾಧನೆಯ ಸರಿ. ಸುಮಾರು ವರ್ಷಗಳ ಕಾಲದ ಪ್ರಯತ್ನದಿಂದ ಏನವರು ನಡೆಸಿದ್ದಾರೆ. ಅದು ಭಗವದ್ಭಕ್ತರ ಜನಮಾನಸದಲ್ಲಿ ಹಲವು ದಶಕಗಳವರೆಗೆ ಅಥವಾ ಶತಮಾನಗಳವರೆಗೆ ಅದು ಖಂಡಿತವಾಗಿ ಅದು ಮುಂದುವರಿಲಿ. ಮುಂದಿನ ಭಕ್ತರಿಗೆ ಒಂದು ಸಾಧನೆ ಮಾಡಲಿ, ಅವರ ಒಂದು ಕಾವ್ಯದ ಒಂದು ಬೆಳವಣಿಗೆಗೆ ಅವರು ಒಂದು ಹೊಸ ಪುಸ್ತಕ ಬರಲಿಕ್ಕೆ ಈ ಪುಸ್ತಕ ಪ್ರೇರಣೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಇಸ್ಕಾನ್ ಸಂಸ್ಥೆ ಸಾಕಷ್ಟು ಜನರಲ್ಲಿ ಇವತ್ತು ನಾವು ಬೆಳಿಗ್ಗೆ ಬರುವಾಗ ಅಥವಾ ಪೂರ್ವ 2 ವರ್ಷದ ಹಿಂದೆ ಬರುವಾಗ ಎಲ್ಲ ನಾವು ನೋಡ್ತಿದ್ರೆ ಒಂದು ಒಳಗೆ ಬರುವಾಗ ನಮಗೆ ಯೋಚನೆ ಆಗಿದೆ, ಇಸ್ಕಾನ್ ಸಂಸ್ಥೆ ಇಲ್ಲದೆ ಇದ್ರೆ ಇವತ್ತು ಅವಾಗ ಎಷ್ಟು ಜನ ಅಲ್ಲಿ ಬರ್ತಾ ಇದ್ರು, ಅವರು ಏನ್ ಮಾಡ್ತಾ ಇದ್ರು, ಅವರೆಲ್ಲ ಯಾವುದೋ ಒಂದು ಭಾನುವಾರ ಬಂತು ಅಂದ್ರೆ ಮೋಜು ಮಸ್ತಿ ಇನ್ನೇನೋ ಮಾಡೋಣ ಅಂತ ಆ ರೀತಿ ನಮ್ಮ ಜನಾಂಗ ಇವತ್ತು ಹೊರಗಡೆ ನಾವು ನೋಡ್ತೇವೆ. ಡ್ರಗ್ಸ್ ನ ಬಾಧೆ ಇದೆ, ವ್ಯಸನಗಳಿಗೆ ದಾಸರಾಗ್ತದೆ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಮಯವನ್ನ ಹಾಳು ಮಾಡಿಕೊಳ್ತಾ ಇರುವ ಸಂದರ್ಭಗಳು ತುಂಬಾ ಇದೆ. ಅಂಥದ್ರಲ್ಲಿ ಒಂದಿಷ್ಟು ದೊಡ್ಡ ಸಮುದಾಯದ ಗುಂಪಿಗೆ ದೊಡ್ಡ ಯುವಜನರನ್ನ ಇಸ್ಕಾನ್ ತನ್ನಡ ಸೆಳೀತಾ ಇದೆ. ಒಳ್ಳೆ ಕಾರಣಕ್ಕಾಗಿ ಕೃಷ್ಣನ ಭಕ್ತಿಯ ಮೂಲಕ ಅವರ ಜೀವನವನ್ನ ಹಸನಾಗಿಸ್ತಾ ಇದೆ. ಅವರಲ್ಲಿ ಆನಂದವನ್ನ ಮತ್ತೆ ಸಾಧನೆ ಮಾಡಲಿಕ್ಕೆ ಬೇಕಾದ ಒಂದು ಪರಿಸರವನ್ನ ನಿರ್ಮಾಣ ಮಾಡಿ. ಹಾಗಾಗಿ ಇಲ್ಲಿ ಮಾಡ್ತಿರುವ ಎಲ್ಲ ಸೇವಕರು, ಶಿಕ್ಷಕರು ಇರ್ಬೋದು ಅಥವಾ ಅವರನ್ನೆಲ್ಲ ನೋಡ್ಕೊಳ್ತಿರುವ ಮೇಲ್ಮೇಲಿನ ಸ್ತರದ ಎಲ್ಲ ಸೇವಕರು ಇರ್ಬೋದು, ಕೃಷ್ಣ ಭಕ್ತರು, ಅವರ ಸೇವೆ ಅದು ಭಗವದ್ ಭಕ್ತರ ಸೇವೆ. ಅದರಿಂದ ಅಹಂ ಭಕ್ತ ಪಾರಾಧೀನಃ ಅಂತ ಹೇಳಿ ಕೃಷ್ಣ ಭಾಗವತದಲ್ಲಿ ಹೇಳಿರುವಂಥದ್ದು. ಭಕ್ತರ ಒಂದು ಆಶಯಗಳನ್ನ ಯಾವ ಇನ್ನೊಬ್ಬ ಭಕ್ತ ಇವರಲ್ಲಿ ದೇವರಿದ್ದಾರೆ ಅಂತ ಕಂಡು ಅದನ್ನ ಈಡೇರಿಸಲಿಕ್ಕೆ ಮತ್ತೆ ಅವರಿಗೆ ಬೇಕಾದ ಜ್ಞಾನ ಸಂಪತ್ತನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅವನಿಗೆ ಬೇಗ ಕೃಷ್ಣ ಒಲಿತಾನೆ. ಆ ರೀತಿ ಇಲ್ಲಿರುವ ಎಲ್ಲ ದೇವರನ್ನು ಒಲಿಸ್ಕೊಳ್ಬೇಕು ಅಂತ ಏನ್ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತನ ವಿಶೇಷವಾದ ಅನುಗ್ರಹಗಳಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಧುಪಂಡಿತ್ ಅವರಿರ್ಬೋದು, ಅದೇ ರೀತಿ ನಮ್ಮ ಚಂಚಲಪತಿ ದಾಸರಿರ್ಬೋದು, ಸ್ತೋಕ ಕೃಷ್ಣ ಸ್ವಾಮಿಯವರಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡುವಾಗ ಈ ಕಾರ್ಯಕ್ರಮವನ್ನು ಕೂಡ ತುಂಬಾ ಯೋಜನಾಬದ್ಧವಾಗಿ ಅದೇ ರೀತಿ ಭಕ್ತರಿಗೆ ಹೆಚ್ಚು ಜ್ಞಾನ ಪ್ರಸಾರ ಅದರಿಂದ ಆಗಬೇಕು ಅನ್ನೋ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡ್ತಾರೆ. ಆ ಮೂಲಕವಾಗಿ ವಿಶೇಷವಾದ ಸೇವೆ ಇವರದ್ದು ಕೂಡ ಇದೆ. ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮೊನ್ನೆ ನಾವು ಸ್ವಲ್ಪ ದಿನದ ಹಿಂದೆ ನೋಡಿದ್ರೆ ನಮ್ಮ ರಾಷ್ಟ್ರಪತಿಗಳವರು ಅನ್ನದಾಸೋಹ ಏನಿದೆ ಆ ಕೆಲಸದಲ್ಲಿ ಇವರು ತೊಡಗಿಸಿಕೊಂಡು ಇರುವುದಕ್ಕೆ ಗುರುತಿಸಿದ್ದಾರೆ. ಮತ್ತೆ ಅವರು ಕೂಡ ಬಡಿಸುವುದರ ಮೂಲಕವಾಗಿ ಸೇವೆ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅದು ಇಸ್ಕಾನ್ ನಿಂದ ಸಾಧ್ಯವಾಯಿತು. ಅಷ್ಟು ದೊಡ್ಡ ಸಾಧನೆ. ನಾವು ಕೃಷ್ಣನ ಸ್ಥಳಕ್ಕೆ ಹೋದಾಗ, ಮಥುರಾ ಹೋದಾಗ ಅಲ್ಲಿ ಕೂಡ ನಾವು ನೋಡಿದ್ದೇವೆ. ಎಲ್ಲ ಅನ್ನದಾಸೋಹದ ಕೆಲಸಗಳು ಬಹಳ ರುಚಿಯೊಂದಿಗೆ ಅದೇ ರೀತಿ ಕೃಷ್ಣ ಪ್ರಸಾದವನ್ನ ಎಲ್ಲ ಸರಿಯಾದ ಸಮಯ ಮಕ್ಕಳಿಗೆ ಬೇಕಾಗುವ ಸಮಯಕ್ಕೆ ಅದನ್ನು ಒದಗಿಸುವುದರಲ್ಲಿ ತುಂಬಾ ಪ್ರಯತ್ನ ಇದೆ. ಅದೇ ರೀತಿ ಅವರಿಗೆ ಜ್ಞಾನ ಕೊಡ್ಲಿಕ್ಕಾಗಿ ಶಾಲೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದೊಂದು ಕೂಡ ಬಹಳ ಒಳ್ಳೆಯ ಕೆಲಸಗಳೆಲ್ಲವೂ ಕೂಡ ನಮಗೆ ಸಮಾಜಕ್ಕೆ ಮಾರ್ಗದರ್ಶನವನ್ನ ಇನ್ನೊಂದಷ್ಟು ಜನ ಪ್ರೇರಣೆಯನ್ನ ಇದರಿಂದ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇನ್ನಷ್ಟು ಸಾಧನೆ ಈ ಸಂಸ್ಥೆಯಿಂದ ಆಗಲಿ, ಅದನ್ನು ಮುನ್ನಡೆಸ್ತಿರುವ ಎಲ್ಲರಿಗೂ ಕೂಡ ಇನ್ನಷ್ಟು ಶ್ರೇಯಸ್ಸಾಗಲಿ, ದೇವರ ಅನುಗ್ರಹ ಇರಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಗುರುರಾಜ್ ಖರ್ಜಿಗೆ ಅವರು, ಉಮೇಶ್ವರ್ ಅವರು, ಜ್ಯೋತಿಶಂಕರ್ ಅವರು
ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ಸಂಸ್ಥೆಯೊಟ್ಟಿಗೆ. ಅವರು ಕೂಡ ಸಾಧಕರು, ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳು. ತಾವೆಲ್ಲರೂ ಕೂಡ ಬಂದಿದ್ದೇವೆ. ತಮ್ಮದೇ ಆದ ನಿಮ್ಮದೇ ಆದ ಒಂದು ವಿಷಯಗಳಲ್ಲಿ ಪರಿಣತಿಯನ್ನು ಹೊಂದಿದ್ದೀರಿ. ಇದು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೃಷ್ಣ ಭಕ್ತರಾಗಿ ಬಂದು ಸಾರ್ಥಕ ಯಾವಾಗ ಆಗುತ್ತೆ ಅಂದರೆ ಹೆಚ್ಚೆಚ್ಚು ಈ ಪುಸ್ತಕಗಳನ್ನು ಕೊಂಡು ಆ ಚರಿತ್ರೆಗಳನ್ನು ಓದಿ ಆನಂತರ ನಾವು ಯಾವ ಒಂದು ಹಂತದಲ್ಲಿ ಅದನ್ನು ಮುಂದುವರಿಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ಸಾರ್ಥಕ ಆಗುತ್ತೆ. ಅಂತಹ ಪ್ರಯತ್ನ ನಿಮ್ಮದೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾನು ಹೇಳ್ತಾ ನನ್ನ 2 ಮಾತುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ಧನ್ಯವಾದಗಳು. ನಿಮ್ಮ ಈ ಆಶೀರ್ವಚನ ನಮ್ಮೆಲ್ಲರಿಗೂ ಪ್ರೇರಣೆಯನ್ನ, ಉತ್ತಮ ಸ್ಫೂರ್ತಿಯನ್ನ ನೀಡುತ್ತೆ. ಮನುಷ್ಯ ಜೀವನ ಸಾಮಾನ್ಯ ತಾಪತ್ರಯ ಅಂತ ನಾವೆಲ್ಲರೂ ಅಂದುಕೊಂಡಿರ್ತೀವಿ. ಆದ್ರೆ ಈ ತ್ರಯಗಳು ಯಾವುದು ಅನ್ನೋದನ್ನ ನಾವು ಎಷ್ಟೋ ಬಾರಿ ಗೊತ್ತಿದ್ರು ಗೊತ್ತಿಲ್ಲದಂತೆ ಅಂದುಕೊಳ್ತೀವಿ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ 3 ಸ್ಥಳಗಳಲ್ಲಿ ತಪ್ಪಿಸುತ್ತೆ ನಮ್ಮ ಬದುಕಿನಲ್ಲಿ ಒಂದಷ್ಟು ಗೊಂದಲಗಳು ಎದುರಾಗ್ತಾ ಇರುತ್ತೆ. ಅವೆಲ್ಲವಕ್ಕೂ ಈ ರೀತಿ ಗುರುಗಳ, ಪರಮ ಪೂಜ್ಯರ ಒಂದು ಸಾನ್ನಿಧ್ಯ, ಅವರ ಒಂದು ಆಶೀರ್ವಚನ ನಮ್ಮೆಲ್ಲರಿಗೂ ಕೂಡ ಉತ್ತಮ ಮಾರ್ಗದರ್ಶನ ನೀಡುತ್ತೆ. ಈ ತಾಪತ್ರಯಗಳಿಂದ ಹೊರಗೆ ಬಂದು ಅಲೌಕಿಕವಾದಂತಹ ಆಧ್ಯಾತ್ಮಿಕ ಒಂದು ಚೈತನ್ಯವನ್ನ, ಸಿಂಚನವನ್ನ ತುಂಬಿಕೊಳ್ಳೋದು ಹೇಗೆ ಅನ್ನೋದಕ್ಕೆ ಈ ಮಹಾಕಾವ್ಯ ಅತ್ಯಂತ ಅನುಕೂಲಕರವಾದಂತಹ ಒಂದು ವಿಶೇಷ ಕಾವ್ಯ ಮಾಧ್ಯಮವಾಗಿದೆ. ಮನಸ್ಸಿನಲ್ಲಿ ಉಲ್ಲಾಸ, ಭಕ್ತಿ ಎಲ್ಲವೂ ಕೂಡ ಸದಾ ಸುಶ್ರಾವ್ಯವಾಗಿ ಸುಧಾರಸಧಾರಿಯಂತೆ ಪ್ರವಹಿಸುತ್ತೆ. ಈ ಕಾರ್ಯಕ್ರಮದ ಕೊನೆಯಲ್ಲಿ ಪುಸ್ತಕಗಳನ್ನ ನೀವು ಹೊತ್ತಿಗೆಯನ್ನ ಪಡ್ಕೊಳ್ಬಹುದು, ಖರೀದಿಸಬಹುದು. ಅದಕ್ಕೆ ವ್ಯವಸ್ಥೆ ಇದೆ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿಸ್ ಗ್ರೇಸ್ ಮಧು ಪಂಡಿತ್ ದಾಸ್ ಜಿ, ಪ್ರೆಸಿಡೆಂಟ್ ಇಸ್ಕಾನ್ ಬೆಂಗಳೂರು, ಇವರುಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತನುಡಿಗಳನ್ನ ಹಂಚಿಕೊಳ್ಳಲಿದ್ದಾರೆ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೇ. ನಮಸ್ತೆ ಸಾರಸ್ವತಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣಿ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. So today is a very momentous occasion. ISKCON Bangalore being situated in the state of Karnataka, we were inspired by the Supreme Lord himself to glorify his devotees through this wonderful work by Vasant Bharadwaj ji to the Kannada speaking world. One of the Shad Aishwaryas of Krishna is called Yashas. He is eternally famous. Srila Prabhupada, when he was building this movement up to his last breath, he never bothered about himself or his name, as was told by our speaker here. People know ISKCON. You said that, right? Vasant said. People know, very wonderful thing. People know ISKCON, but they do not, that many people do not know who is the founder, who is Srila Prabhupada. Why is that so? Because he never cared for his, he never cared for his fame. He did not care for it. And now, that was Prabhupada's time to glorify Krishna. Now it is Krishna's time to glorify Prabhupada. Therefore we see Krishna is inspiring Vasant Bharadwaj to write this, do this wonderful work which is not easy. It needs spiritual inspiration. It is not simply a scholarly work. Scholarly work he has done many, but this is a devotional and scholarly work. So to do this, it requires inspiration from inside. That inspiration came from Paramatma inside, and therefore this is a divine writing, and this is going to inspire a lot of people with the life story of Srila Prabhupada. What a wonderful, pure devotee of Krishna Srila Prabhupada was. People should understand. The readers of this will realize this truth. It is a work. Prabhupada said this movement will go on expanding. No end. It's not that, there's another thing that Swamiji said. Everything in this world has beginning and the end. But here, in this case, a spiritual movement has no end. It started in New York, then it went to San Francisco, then it went to London, then it went like this. It's going on. And Prabhupada's desire was every town and village there should be Nama Sankirtana going. So that is his vision. As much as this Krishna consciousness movement will last, that much the work of Vasant Bharadwaj will last. But it is his glorification. Another wonderful thing I wanted to tell you on this occasion is Prabhupada not only spread Krishna consciousness to the Western world,
fact that he inspired so many people who are not connected to our Vedic culture, who are not Hindus, who are not Indian, they all became devoted to Lord Krishna. All of them accepted the message of Bhagavad Gita that Krishna is the supreme personality of God and he is the Bhagavan, he is the Purushottama. That fact brings another proof. What is that proof? Prabhupada proved Bhagavad Gita or our Vedic knowledge or Bhagavatam is not meant for only Hindus. No denomination. This is Atma Jnana. Our Vedas are giving Atma Jnana, not simply the religious Jnana, giving Atma Jnana, the spiritual science of the soul. Otherwise, how? It is only people who are not connected to our Vedic culture. How they are all completely dedicated? Because it is the dharma of the soul. And the soul is neither an American, Indian, Australian, European, no. So when they received the Atma Jnana, completely they absorbed the Sanatana Dharma into their own life, transformed their life, changed. They gave up everything that they were doing and dedicated completely to serve Lord Krishna. So this is another very big contribution. Not that Prabhupada simply, you cannot, just that, okay, here, Vaishnava Parampara, he went and he preached and, this Siddhanta he spread. Most important today from this, thousands and thousands of people who have no connection with Indian culture have absorbed our Sanatana Dharma. It shows that our Sanatana Dharma is really Sanatana and it is Atma is the same in everyone and the taste for Atma Jnana, anybody can capture it irrespective of whether he is a Hindu or Indian or Indian. This was proved by Srila Prabhupada. This wonderful work done by Vasant Bharadwaj, as was requested by Dr. Jyoti, it has to also go to the next stage, singing it in a musical way, recording it. That way, much more it will be appreciated by the people. Otherwise, it just only some readers will touch this book. Yeah, and also giving commentary on it. That will, we will definitely take this up. In this way, work that has been done by Vasant Bharadwaj will be blessed more and more Jivatmas receive this great story because Krishna Leela and his Shuddha Bhakta Leela are same. When you are reading Prabhupada's Leela, it is like reading Krishna Leela. It is Bhagavad Katha. I hope that we will be able to extend the work that we have said, and I thank Swamiji for his wonderful Ashirvachana, where he explained very fundamental things that we all should. Real contribution of Srila Prabhupada is like is a never ending. It is not that 11 years Prabhupada 66 to 77. His story is only ends at 1977. No, it doesn't end. His story is continuing even today. Even today, it is his story. That spirit, it is the cloud that never exhausts. It goes on raining the kripa of Krishna, which is coming from Vaikuntha in the form of the Hare Krishna Mahamantra will spread more and more. Hare Krishna, Krishna Krishna, Hare Hare, Hare Ram, Ram Ram, Hare Hare. Every nook and corner, and this will actually bring about change on this earth. It will bring about golden period for within this Kali Yuga. Wherever there is Krishna Sankirtana, the entire atmosphere will change. We already heard that anecdote that Chanchala Prabhu who said, it's amazing. On the day Prabhupada landed in America, a big calamity was stopped. What a coincidence. It is not coincidence, it is a fact. Such is the auspiciousness that comes to this world by glorifying Krishna, by glorifying His spirit. Thank everyone for being here today. And with this, Hare Krishna, Krishna Krishna, Hare Hare, Hare Ram, Ram Ram, Hare Hare. ವಿಶಿಷ್ಟ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಹೃದಯಿ ಸಭಿಕರು, ಮಾಧ್ಯಮ ಮಿತ್ರರು, ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬಯಸ್ತೇನೆ. ಈ ಕಾರ್ಯಕ್ರಮ ಇಷ್ಟೊಂದು ವಿಶಿಷ್ಟ ರೀತಿಯ ಹೃದಯದ ಧನ್ಯವಾದಗಳು. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅನೇಕರ ಸಹಕಾರ, ಸಹಯೋಗ ಇವೆಲ್ಲವೂ ಇತ್ತು. ಇದರಲ್ಲಿ ಒಬ್ಬರ ಹೆಸರನ್ನ ನಾನು ಸ್ಮರಿಸಬೇಕು. ಶ್ರೀಮತಿ ಮಂಗಳಾ ಭಾಸ್ಕರ್ ಹಾಗೂ ಭಾಸ್ಕರ್ ದಂಪತಿಗಳು. ಇವರುಗಳು ಈ ಪುಸ್ತಕಕ್ಕೆ ಹಾಗೂ ಸಕಲರಿಗೂ ಒಂದು ರೀತಿ ವೈಶ್ವಿಕ ಕೃಷ್ಣ ಪ್ರಜ್ಞೆ ಸಂಭ್ರಮಿಸಲು ಒಂದು ವೇದಿಕೆಯನ್ನ ನೀಡಿದ್ದಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಕೊಡುಗೆಯನ್ನ ನೀಡಿದ್ದಕ್ಕಾಗಿ ಸದಾ ಇರುತ್ತೆ. ಹೀಗಾಗಿ ಸತ್ಸಂಗದ ಪ್ರಭಾವ ಶೂನ್ಯಾಯ ಗುರುನ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಎಲ್ಲರಿಗೂ
ಈಗ ರಾಷ್ಟ್ರೀಯ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವಂತಹ ಎಲ್ಲ ಮಹನೀಯರು, ಭಕ್ತಾದಿಗಳು, ತಾವುಗಳು ಎಲ್ಲರೂ ಇಲ್ಲೇ ಉಳಿದುಕೊಳ್ಳಬೇಕು. ಗುರು ಹಿರಿಯರಿಗೆ, ಪರಮ ಪೂಜ್ಯರಿಗೆ, ಯತಿವರ್ಯರಿಗೆ ವೇದಿಕೆ ಹಾಗೂ ಮಾರ್ಗವನ್ನ ತೆರವು ಮಾಡಿಕೊಡಬೇಕು. ಅವರನ್ನ ಬೀಳ್ಕೊಡೋಣ. ಒಮ್ಮೆ ಜೋರಾಗಿ ಹರೇ ಕೃಷ್ಣ 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 ಹರೇ ಹರೇ. ವೇದಿಕೆ ತೆರವುಗೊಳ್ಳಲು ಒಂದು 2 ನಿಮಿಷಗಳ ಕಾಲ ಮಾಡಬಹುದು. ಇಲ್ಲೇ ಇರ್ತಾರೆ. ಹೀಗಾಗಿ ಶ್ರೀಲ ಪ್ರಭುಪಾದ ಆಶ್ರಯ ಕಾರ್ಯಕ್ರಮಕ್ಕೆ ಆಗಮಿಸಿರುವವರೆಲ್ಲರೂ ಕೂಡ ತಾವೆಲ್ಲರೂ ಆಸೀನ 2 ನಿಮಿಷಗಳ ಅಂತರದಲ್ಲಿ. ನಾನು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅಂತ ಶ್ರೀಲ ಪ್ರಭುಪಾದ ಚರಿತಾಮೃತಂ ಎನ್ನುವಂತಹ ಇಸ್ಕಾನ್ ಸಂಸ್ಥಾಪಕರ ಕುರಿತಾದಂತಹ ಮಹಾಕಾವ್ಯವನ್ನ ರಚನೆ ಮಾಡಿದ್ದೇನೆ. ಇದು 15,000ಕ್ಕಿಂತಲೂ ಹೆಚ್ಚು ಸಾಲುಗಳಿರುವ ಗೀತಮಾಲಾ ಎನ್ನುವಂತಹ ಸೃಜನಶೀಲ ಛಂದೋಬಂಧದಲ್ಲಿ ನಿರ್ಮಾಣಗೊಂಡಂತಹ ಕನ್ನಡ ಮಹಾಕಾವ್ಯ. ಶ್ರೀಲ ಪ್ರಭುಪಾದರು ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ವಿಸ್ತರಿಸಿದಂತಹ ಮಹಾನುಭಾವ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ನಾವು ಹೇಳ್ತೇವೆ, ಆದರೆ ಆ ಕೃಷ್ಣನನ್ನ ಜಗದ್ಗುರುವಾಗಿ ಪರಿಗಣಿಸುವುದಕ್ಕೆ ಅಗತ್ಯವಾಗಿ ದೇಶ ವಿದೇಶಗಳಲ್ಲಿ ಕೃಷ್ಣ ಆಂದೋಲನವನ್ನ ಸೃಷ್ಟಿ ಮಾಡಿದವರು ಪ್ರಭುಪಾದರು. ಅವರಿಂದಾಗಿ ಇಡೀ ಜಗತ್ತಿನಲ್ಲಿ ಕೃಷ್ಣನ ಲೀಲಾಮೃತ ಜನರಿಗೆ ಅರ್ಥ ಆಯಿತು. ಕೃಷ್ಣ ಭಕ್ತಿಯಿಂದ ಜನ ಪುಳಕಿತ ಗಾತ್ರರಾದರು. ಬಹಳ ಮುಖ್ಯ ಅಂತಂದ್ರೆ ಅನಾಗರಿಕರಾಗಿದ್ದಂತಹ ಜನ, ಅಸಂಸ್ಕೃತರಾಗಿದ್ದಂತಹ ಜನ, ಕಷ್ಟಕೋಟಲೆಯಿಂದ ನೋಯುತ್ತಿದ್ದಂತಹ ಜನ ಕೃಷ್ಣ ಭಕ್ತಿಯ ಮೂಲಕವಾಗಿ ಒಂದು ಸುಸಂಸ್ಕೃತ ಜೀವನ ಪದ್ಧತಿಗೆ ಮರಳಿದರು, ಪರಿವರ್ತನೆಗೊಂಡರು ಎನ್ನುವುದು ಬಹಳ ಮುಖ್ಯವಾದಂತಹ ಸಂಗತಿ. ಇನ್ನೊಂದು ನಾವು ಆಧುನಿಕ ಯುಗದಲ್ಲಿ ಯೋಚನೆ ಮಾಡಬೇಕಾದಂತಹ, ಪ್ರಶಂಸೆ ಮಾಡಬೇಕಾದ ಸಂಗತಿ ಅಂತಂದ್ರೆ ಜಾತಿ ಭೇದ ರಹಿತವಾದಂತಹ ಕೃಷ್ಣ ಭಕ್ತಿ. ಕೃಷ್ಣನನ್ನು ಪೂಜೆ ಮಾಡುವುದಕ್ಕೆ ಭಾರತೀಯರೇ ಆಗಬೇಕಾಗಿಲ್ಲ, ಹಿಂದೂಗಳೇ ಆಗಬೇಕಾಗಿಲ್ಲ. ಜಗತ್ತಿನ ಯಾವ ದೇಶದ, ಯಾವ ಮೂಲೆಯ, ಯಾವ ಜನಾಂಗದ, ಯಾವ ಸಮುದಾಯದವರು ಕೂಡ ಕೃಷ್ಣನನ್ನು ಆರಾಧಿಸಬಹುದು, ಪೂಜೆ ಮಾಡಬಹುದು ಎನ್ನುವಂತಹ ಸಂದೇಶವನ್ನು ಸಾರಿದವರು. ತನ್ಮೂಲಕವಾಗಿ ವಿಶ್ವ ಮಾನವ ಪ್ರಜ್ಞೆ ಅಂತ ನಾವು ಏನ್ ಹೇಳ್ತೇವೆ ಅದನ್ನ ಬಿತ್ತಿದವರು. ಸರ್ವ ಸಮಾನರು ಮನುಷ್ಯರೆಲ್ಲರೂ ಎನ್ನುವಂತಹ ಒಂದು ಸೂತ್ರ ಇದೆಯಲ್ಲ, ಇದು ನಮ್ಮನ್ನೆಲ್ಲ ಬಂಧುತ್ವದ ಭಾವದಿಂದ ಬಂಧಿಸುವಂತಹ ಬಹಳ ದೊಡ್ಡ ಶಕ್ತಿ. ಈ ಮೂಲಕ ಧರ್ಮ ನಮ್ಮ ಆಧುನಿಕ ಮನಸ್ಸಿಗೆ ಒಂದು ಚಿಕಿತ್ಸಕ ವಿಧಾನವಾಗಿ ಕಾಡುತ್ತದೆ. ಈಗ ನೋಡಿ, ಜಗತ್ತಿನ ನಡುವೆ, ಅನೇಕ ದೇಶಗಳ ನಡುವೆ ಇರುವಂತಹ ಯುದ್ಧಾಕಾಂಕ್ಷೆ ನಮ್ಮಲ್ಲಿ ದ್ವೇಷವನ್ನ, ಮತ್ಸರವನ್ನ, ಕ್ರೋಧವನ್ನ ಉಂಟು ಮಾಡಿದೆ. ಇದನ್ನ ತಣಿಸುವುದಕ್ಕೆ ಕೃಷ್ಣ ಪ್ರಜ್ಞೆ ಬಹಳ ಮುಖ್ಯವಾದಂತಹ ಒಂದು ಅಸ್ತ್ರ. ಇದು ಪರಮಾಣು ಅಸ್ತ್ರವಲ್ಲ, ಪರಮ ಶ್ರೇಷ್ಠವಾದಂತಹ ಅಸ್ತ್ರ. ಈ ಮೂಲಕವಾಗಿ ನಾವೆಲ್ಲರೂ ಕೃಷ್ಣ ಭಕ್ತರು ಅಂತ ಭಾವಿಸಿದ್ರ ಮೂಲಕ ನಮ್ಮಲ್ಲಿ ಸಹೋದರತ್ವ ಸಾಧ್ಯವಾಗ್ತದೆ. ಎಲ್ಲ ದೇಶೀಯರು ಕೂಡ ನಾವು ಬಂಧು ಭಾವದಿಂದ ವರ್ತಿಸಲಿಕ್ಕೆ ಸಾಧ್ಯ. ವಿಶ್ವ ಶಾಂತಿಗೆ ಇದಕ್ಕಿಂತ ದೊಡ್ಡ ಕೊಡುಗೆ ಏನಿದೆ? ಆದ್ರಿಂದ ಹರೇ ಕೃಷ್ಣ ಮಂತ್ರವನ್ನ ಹಾಡುತ್ತಾ, ಕುಣಿಯುತ್ತಾ, ಕೃಷ್ಣ ದ್ವಾಪರ ಯುಗದಲ್ಲಿ ಮಾಡಿದಂತಹ ಸಾಧನೆಯನ್ನ ಮನಸ್ಸಿಗೆ ತಂದುಕೊಂಡು ನಾವೆಲ್ಲರ ಅಣ್ಣ ತಮ್ಮಂದಿರ ಹಾಗೆ, ಅಕ್ಕ ತಂಗಿಯರ ಹಾಗೆ ಬದುಕಬೇಕು ಎನ್ನುವಂತಹ ಪ್ರೀತಿಯ ಸಂದೇಶವನ್ನ ಪ್ರಭುಪಾದರು ಸಾರಿದ್ರು ಈ ಜಗತ್ತಿನಲ್ಲಿ. ಇವರು ಯಾವುದೋ ಪುರಾಣ ಕಾಲದವರಲ್ಲ. ಮೊನ್ನೆಯವರೆಗೂ ಕೂಡ ನಮ್ಮ ಕಣ್ಣೆದುರುಗಡೆ ಇದ್ದು ಇದೇ ದೇಶದಲ್ಲಿ ಹುಟ್ಟಿ ಅಮೆರಿಕ, ಲಂಡನ್, ಆಸ್ಟ್ರೇಲಿಯಾ, ಜರ್ಮನಿ ಮುಂತಾದ ಬಹುದೇಶಗಳಿಗೆ ಸಂಚಾರ ಮಾಡಿ ಅಲ್ಲೆಲ್ಲ ಇರುವಂತಹ ಜನರ ನೋವನ್ನ ಕಳೆದು ಅವರಿಗೆ ಶಾಂತಿಯ ಸಂದೇಶವನ್ನು ಕೊಟ್ಟಂತಹ ಮಹಾನುಭಾವ. ಇಂತಹ ಒಬ್ಬ ಬಹಳ ದೊಡ್ಡ ಸಂತನನ್ನ, ವಿಶ್ವ ಗುರುವನ್ನ ಈ ಮಹಾಕಾವ್ಯದಲ್ಲಿ ಅವರು ಎಲ್ಲಿ ಹುಟ್ಟಿದ್ರು, ಹೇಗೆ ವಿಶ್ವ ಸಂಚಾರ ಮಾಡಿದ್ರು, ಅವರು ಯಾವ ಸಾಧನೆಯನ್ನು ಮಾಡಿದ್ರು, ಅವರ ವಿಶೇಷತೆ ಏನು ಎನ್ನುವಂತಹ ವಿಚಾರಗಳನ್ನ ಸರಳವಾದಂತಹ ಒಂದು ಭಾಷೆಯಲ್ಲಿ ಕಾವ್ಯಾನಂದದ ಲಹರಿಯ ಮೂಲಕ ವರ್ಣನೆ ಮಾಡಲಾಗಿದೆ. ಇದು ನಮ್ಮ ಮನೆಗಳಲ್ಲಿ ಕಾವ್ಯವಾಚನದ ಮೂಲಕ ಜನರಿಗೆ ಕಥೆ ಮಾತ್ರ ಅಲ್ಲ, ಅದರ ಸಂದೇಶ ಅರ್ಥ ಆಗಬೇಕು. ಕಾವ್ಯವನ್ನು ಆನಂದಿಸುವುದರ ಜೊತೆಗೆ ಕೃಷ್ಣ ಪ್ರಜ್ಞೆಯ ಅಧ್ಯಾತ್ಮ ಅನುಭೂತಿಯನ್ನು ಕೂಡ ನಮ್ಮ ಜನ ಪಡೆಯುವ ಹಾಗಾಗಬೇಕು. ಆಗ ಜಗತ್ತಿನಲ್ಲಿ ಸಾಮರಸ್ಯ, ಸೌಹಾರ್ದ ಸಾಧ್ಯವಾಗುತ್ತದೆ. ಅಂತಹ ಒಂದು ಸುದಿನ ಪ್ರಾಪ್ತವಾಗಲಿ ಎನ್ನುವುದು ಮಹಾಕಾವ್ಯ ರಚನೆಯ ಮತ್ತು ಪ್ರಕಟಣೆಯ ಉದ್ದೇಶ. ಇದನ್ನು ಸಾಧ್ಯಗೊಳಿಸಿದಂತಹ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಕನ್ನಡಿಗರೆಲ್ಲರೂ ಋಣಿಗಳಾಗಿರಬೇಕು ಎನ್ನುವ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅಂತ. ನಾನು ಕನ್ನಡದ ಕವಿ, ಸಾಹಿತಿ, ಸಂಶೋಧಕ, ಮೈಸೂರಿನಲ್ಲಿದ್ದೆ.